शङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्रीराम। ನಾವು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಪರಮಾರ್ಥ ಚಿಂತಾಮಣಿ ನೋಡ್ತಾ ಇದ್ದೀವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವು ವಿಚಾರ ಆಲ್ಮೋಸ್ಟ್ ಮುಗಿಯೋ ಥರ ಆಗಿದೆ. ಈಗ ನಾವು ಹಿಂದೆ ನಾವು ನೋಡಿದ್ದು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅವಸ್ಥಾತ್ರಯ ಚಂದ್ರಿಕೆ ಲಾಸ್ಟ್ ಟೈಮ್ ಅದರಲ್ಲಿ 37 ಮಾಡಿದ್ವಿ. ನಾನು ಯಾಕೆ ಅದನ್ನು ಮಾಡಿದೆ ಅಂತಂದರೆ, ಆಗ್ತಾನೆ ಆದ ಪರಮಾರ್ಥ ಚಿಂತಾಮಣಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದಿತ್ತು, ಅದನ್ನು ಮುಗಿಸ್ಬಿಟ್ಟೆ. ಈಗ ನಾನು 35ರಿಂದ ಅದರ ಸಾರಾಂಶನ ಚಿಂತನೆ ಮಾಡ್ತಾ ಇದ್ದೀವಿ. ಇಲ್ಲಿ ಅರಿವಿನ ತಿರುಳು ಇವತ್ತು 32, ಅವಸ್ಥಾತ್ರಯ ಚಂದ್ರಿಕಾದಲ್ಲಿ 32 ಅರಿವಿನ ತಿರುಳು. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ಫಾಸ್ಟಾಗಿ ನೋಡ್ಕೊಂಡು ಹೋಗೋಣ. ಯಾಕೆ ಅಂತಂದರೆ ಇದು ನೋಡೋದ್ರಿಂದ ನಮ್ಗೆ ಇನ್ನೂ ಸ್ಪಷ್ಟತೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಓದೋರು ಕೂಡ ಪರಮಾರ್ಥ ಚಿಂತಾಮಣಿ ಮತ್ತು ಅವಸ್ಥಾತ್ರಯ ಚಂದ್ರಿಕಾ ಜಚ್ಚಿತಲ್ಲೇ ಓದ್ತಾ ಹೋಗಬೇಕು. ಪರಮಾರ್ಥ ಚಿಂತಾಮಣಿ ಮಾಡಿದಾಗ 43ನೇ ಇಸ್ವಿ ಅವರಿನ್ನೂ ಮುಕ್ತರಾಗಿರಲಿಲ್ಲ. ಅವಸ್ಥಾತ್ರಯ ಚಂದ್ರಿಕೆ ಬರೆಯೋಷ್ಟೊತ್ತಿಗೆ ಐ ಥಿಂಕ್ ಇಟ್ ಈಸ್ 65 ಇರಬೇಕು. ಅಷ್ಟೊತ್ತಿಗೆ ಅವ್ರು ಮುಕ್ತರಾಗಿದ್ದರು. ಆದ್ದರಿಂದ ನಾವು ಎರಡನ್ನೂ ಓದಿದ್ರೆ ಇದರಲ್ಲಿ ಇನ್ನೂ ಸ್ಪಷ್ಟತೆ ಕಾಣುತ್ತೆ. ಬಟ್ ಅವ್ರು ಹೇಳೋದು ಪರಮಾರ್ಥ ಚಿಂತಾಮಣಿಗಿಂತ ಈ ಅವಸ್ಥಾತ್ರಯ ಚಂದ್ರಿಕೆ ಸುಲಭವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಫಸ್ಟ್ ಅದನ್ನು ನಾವು ಮುಗಿಸ್ಕೊಂಡ್ಬಿಟ್ವಿ. ಇದು ಎಷ್ಟು ಸಾರಿ ಓದ್ತಿರೋ ಈ ಪುಸ್ತಕಗಳು, ಭಗವದ್ಗೀತೆ ಆಗಲಿ, ಇವು ಅಷ್ಟಷ್ಟು ನಾವು ಆಳವಾಗಿ ಹೋಗ್ತೀವಿ. ಅದಕ್ಕೋಸ್ಕರ ಮತ್ತಾದರೂ ತೊಂದರೆ ಇಲ್ಲ. ಶಾಸ್ತ್ರದಲ್ಲೇ ಇದರ ವಿಚಾರ ಹೇಳ್ತಾರೆ. ಒಂದು ಕಡೆ ಶಂಕರಾಚಾರ್ಯರನ್ನ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾನೆ, ಹೇಳ್ತಾನೆ ಹೇಳ್ತಿರಲ್ಲ, ರಿಪಿಟೇಷನ್ ಆಗಲ್ವಾ ಅಂತ. ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ಹೌದು ರಿಪಿಟೇಷನ್ ಏನು ಮಾಡೋದು, ಆತ್ಮತತ್ವ ತುಂಬ ಸೂಕ್ಷ್ಮವಾಗಿದೆ. ನಾವಾಗಿದ್ದೀವಿ, ಆ ತತ್ವದಲ್ಲಿ ನಿಲ್ಲೋದು ತುಂಬ ಕಷ್ಟವಾಗಿದೆ. ಅದರಷ್ಟು ಸುಲಭ ಮತ್ತೊಂದಿಲ್ಲ, ಅದರಷ್ಟು ಕಷ್ಟ ಮತ್ತೊಂದಿಲ್ಲ, ಅದರಷ್ಟು ಸುಲಭ ಮತ್ತೊಂದಿಲ್ಲ. ಯಾರಿಗೆ? ಅಂತರ್ಮುಖತ್ವವಾದವರಿಗೆ, ಅದೇ ಬೇಕು ಅಂತ ಅನ್ನೋರಿಗೆ ಅಂತರ್ಮುಖತ್ವ ಇಂಪಾರ್ಟೆಂಟ್. ಮತ್ತು ಇದು ಬೇರೆಯವ್ರಿಗೆ ಕಷ್ಟವಾಗಿದೆ. ಯಾರಿಗೆ? ಬಾಹ್ಯ ಪ್ರಜ್ಞೆ ಇರೋರಿಗೆ, ಹೊರಗಡೆ ದೃಷ್ಟಿ ಇರೋರಿಗೆ. ನಾನು ನನ್ನದು ಎಷ್ಟೆಷ್ಟು ಬಲ್ತಿರುತ್ತೋ ಅವ್ರಿಗೆ ಅಷ್ಟಷ್ಟು ಕಷ್ಟವಾಗತ್ತೆ. ತಮೋಗುಣದಲ್ಲಿರೋವ್ರ ಕಷ್ಟ, ರಜೋಗುಣದಲ್ಲಿರೋವ್ರ ಕಷ್ಟ. ಮತ್ತು ಯಾರಿಗೆ ಸುಲಭ? ಸತ್ವಗುಣದಲ್ಲಿರೋವ್ರಿಗೆ ಸುಲಭ. ಅಂದರೆ ಅವ್ರಿಗೆ ಅಂತರ್ಮುಖತ್ವ ಬರೋದಕ್ಕೆ ಸುಲಭ ಅಂತ ಹಿಂದೆ ಎಲ್ಲ ನೋಡಿದ್ದೀವಿ. ಅದಕ್ಕೋಸ್ಕರ ಮತ್ತೆ ರಿಪಿಟೇಷನ್ ಆದರೂ ತೊಂದರೆ ಇಲ್ಲ. ಇದನ್ನು ಮತ್ ಓದೋಣ. 32 ಅವಸ್ಥಾತ್ರಯ ಚಂದ್ರಿಕಾದಲ್ಲಿ 32 ಅರಿವಿನ ತಿರುಳು. ಇಲ್ಲಿ ನಾನು ಸಾರಾಂಶ ಹೇಳ್ತಾ ಹೋಗ್ತೀನಿ, ನೀವು ದಯವಿಟ್ಟು ಮತ್ ಓದಿ ಇದನ್ನು. ಅರಿವು ಅಂತಂತಂದ್ರೆ ಎಲ್ಲತ್ರಲ್ಲೂ ಎರಡೆರಡು ಇರುತ್ತೆ. ಶರೀರ 2, ಅಂತಃಕರಣ 2. ಅಂದರೆ ಎಚ್ಚರದಲ್ಲಿ ಬೇರೆ, ಕನಸಿನಲ್ಲಿ ಬೇರೆ. ಹಾಗೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಸೆಟ್. ಎಚ್ಚರದಲ್ಲಿ 1/2 ಡಜನ್ನು, ಕನಸಿನಲ್ಲಿ ಅರ್ಧ ಡಜನ್. ಅಲ್ಲಿ 1 ಡಜನ್ ಆಯಿತು ಅಲ್ಲ, ಎಚ್ಚರದಲ್ಲಿ ಏನು ಸೆಟ್ ಇರುತ್ತೋ ಇದು ಫಸ್ಟ್ ಶೋ, ಅದು ಸೆಕೆಂಡ್ ಶೋ. ಇದು ಹೇಗಿರುತ್ತೋ ಹಾಗೇ ಇರುತ್ತೆ. ಎರಡಕ್ಕೂ ನೀವೇನೇನೂ ವ್ಯತ್ಯಾಸ ಕಂಡುಹಿಡಿಯೋಕ್ಕಾಗಲ್ಲ. ಫಸ್ಟ್ ಶೋನೆಲ್ಲೂ ಪಿಕ್ಚರು ವ್ಯವಹಾರ ದೃಷ್ಟಿ, ಸ್ಕ್ರೀನ್ ಇದೆಯಲ್ಲ ಪಾರಮಾರ್ಥಿಕ. ಹಾಗೆ ನೀವು ಸೆಕೆಂಡ್ ಶೋ ನೋಡಿ, ಪಿಕ್ಚರು ವ್ಯವಹಾರಿಕ, ಸ್ಕ್ರೀನು ಪಾರಮಾರ್ಥಿಕ.
ಪಿಕ್ಚರು ಇರುತ್ತೆ, ಸ್ಕ್ರೀನು ಇರುತ್ತೆ, ಎರಡು ಕಡೆನೂ. ಪಿಕ್ಚರ್ ಅಂತಂದರೆ ಏನು? ವ್ಯಾವಹಾರಿಕ ದೃಷ್ಟಿ, ಅದರಲ್ಲಿ ಅರ್ಧ ಡಜನ್ ಇರುತ್ತೆ. ಸೊ ಎಚ್ಚರ ಆಗಲಿ ಕನಸಾಗಲಿ, ಫಸ್ಟ್ ಶೋ ಸೆಕೆಂಡ್ ಶೋ, ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಅದೇ ರೀತಿ ಫಸ್ಟ್ ಎಚ್ಚರದಲ್ಲಿ ಏನೇನಿರುತ್ತೋ ಸೆಟ್ ಅರ್ಧ ಡಜನ್, ಕನಸಿನಲ್ಲೂ ಅರ್ಧ ಡಜನ್ ಇರುತ್ತೆ. ಆದರೆ ಕಂಪ್ಲೀಟ್ ಸೆಟ್ಟೇ ಬೇರೆ. ಎಚ್ಚರದಲ್ಲಿ ಜನಕ ಮಹಾರಾಜ, ಅಲ್ಲಿ ಭಿಕ್ಷುಕ. ಅದೇ ರೀತಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಎಚ್ಚರದಲ್ಲೇ ಬೇರೆ, ಕನಸಿನಲ್ಲೇ ಬೇರೆ. ಇದನ್ನು ಇಲ್ಲಿ ಅರಿವಿನ ತಿರುಳು, ಅರಿವು ಇರುವೆ ಆಯಿತು. ಈಗ ಅರಿವು ತಗೊಂಡಿದ್ದಾರೆ. ಅರಿವು ಅಂದರೆ ಯಾವುದು? ಇಲ್ಲಿ ಅರಿವು ಅಂತಂದರೆ ಮತ್ತಿದರಲ್ಲೂ ಅಷ್ಟೇ ಎರಡಿದೆ. ಅವಸ್ಥೆಯ ಒಳಗಡೆ ಇರುವ ಅರಿವು ಮನಸ್ಸು ಅಂತ ಹೇಳಬೇಕಷ್ಟೆ. ನೀವು ಮನಸ್ಸಿಟ್ಕೊಳ್ರಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಒಂದಿಟ್ಕೋಣ. ಅಂತಃಕರಣ ಅಂತ ಇಟ್ಕೊಂಡ್ಬಿಡ್ರಿ. ಅದನ್ನು ನಾವು ನಮಗೆ ಯಾರನ್ನೇ ಕೇಳಿದ್ರು ನಮ್ಗೆ ಜ್ಞಾನ ಆಗ್ತಾ ಇದೆ. ವಸ್ತುಗಳು ಹೊರಗಡೆ ಇದೆ, ಜ್ಞಾನ ಆಗ್ತಾ ಇದೆ. ಯಾತ್ರಿಂದ ಆಗ್ತಾ ಇದೆ? ಸ್ವಾಮಿ, ನನಗೆ ಅಂತಃಕರಣ ಇದೆ, ಇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ, ಇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು, ಅಂತಃಕರಣ ಇದೆ ಅಂತೀವಿ. ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸಿನಿಂದ ಎಲ್ಲ ಜ್ಞಾನ ಆಗ್ತಾ ಇದೆ ಅನ್ಕೊಂಡ್ಬಿಡ್ತೀವಿ ನಾವು. ಯಾಕೆ ಅಂತಂದರೆ ಕರ್ಮೇಂದ್ರಿಯಗಳಿಗಿಂತ ಇಂದ್ರಿಯಗಳು ಒಳಗಡೆ ಇದೆ, ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಹಿಂದೆ ಬುದ್ಧಿ, ಬುದ್ಧಿಗಿಂತ ಹಿಂದೆ ಚಿತ್ತ, ಚಿತ್ತಕ್ಕಿಂತ ಹಿಂದೆ ಇವಕ್ಕೆಲ್ಲ ತಂದು ಫೀಡ್ ಮಾಡ್ತಾ ಇರುತ್ತೆ ನಾನು ಅಹಂಕಾರಕ್ಕೆ. ಇದು ಎಚ್ಚರದಲ್ಲಿ ಹೇಗೋ ಕನಸಿನಲ್ಲೂ ಹಾಗೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ತಗೋಣ, ಮಿಕ್ಕಿರೋದು ಯಾಕೆ ಎರಡನ್ನು ಕಂಪೇರ್ ಮಾಡ್ಕೋಬೇಕು ಅಂದರೆ ಇಲ್ಲೂ ಅಲ್ಲೂ ಅರಿವಿರುತ್ತೆ. ಎಲ್ಲ ದರ್ಶನಕಾರರು ಪ್ರತಿಯೊಬ್ಬರು ಎಡವಿದ್ದು ಯಾಕೆ ಅಂದರೆ ಬರೀ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನೋಡ್ತಾ ಹೋದ್ರು, ಅವರಿಗೆ ಗುರ್ಸಕ್ಕೆ ಬರಲಿಲ್ಲ. ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ? ಅರಿವಿನಲ್ಲಿ ಎರಡಿದೆ. ಆ ಅರಿವಿನಲ್ಲಿ ಫಾರ್ ಎಕ್ಸಾಂಪಲ್ ಎಚ್ಚರದಲ್ಲಿ ನಮ್ಮ ಜ್ಞಾನ ಹೇಗಾಗುತ್ತೆ? ತ್ರಿಪುಟಿ ಅಂದರೆ ಏನು? ಮುಕ್ಕುಪ್ಪೆ ಅಂತಂದರೆ ಏನು? ಹೊರಗಡೆ ವಿಷಯಗಳಿದೆ, ಅದನ್ನು ನೋಡೋ ನಾನಿದ್ದೀನಿ. ನಾನು ಅಂದರೆ ಸ್ಮಾಲ್ ಐ, ಎಚ್ಚರದಲ್ಲೇ ಹೇಳ್ತಾ ಇರೋದು. ಮತ್ತು ನಾನಿದ್ದೀನಿ, ಹೊರಗಡೆ ವಸ್ತುಗಳಿದೆ. ಆ ವಸ್ತುಗಳಿದೆ ಅಂತ ನನಗೆ ಯಾತ್ರಿಂದ ಗೊತ್ತಾಗಬೇಕು? ನಾನು ಉಪಯೋಗಿಸೋ ಇನ್ಸ್ಟ್ರೂಮೆಂಟ್ಸ್, ಅವನ್ನೇ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ ಅಂತ ಹೇಳ್ತೀವಿ. ಇದನ್ನು ನಾವು ತ್ರಿಪುಟಿ ಅಂತ ಕರಿತೀವಿ. ಈಗ ನಮ್ಗೆ ಈ ತ್ರಿಪುಟಿ ಆಗಬೇಕಾದ್ರೆ ನಮಗೆ 3ರಿಂದ ಆಗಬೇಕು. ಯಾವುದೊಂದೊಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಎಷ್ಟು ಚೆನ್ನಾಗಿ ತೊಗೊಂಡು ಬರ್ತಾರೆ ನೋಡ್ರಿ. ಈಗ ಪ್ರತ್ಯಕ್ಷ ಪ್ರಮಾಣ ಅಂದರೆ ಬೆಂಕಿ ನನ್ನ ಎದುರುಗಡೆ ಇರೋದು ಗೊತ್ತಾಯಿತು. ಇನ್ನು ಅನುಮಾನ ಪ್ರಮಾಣ ಯಾವುದು? ಬೆಟ್ಟದ ಮೇಲೆ ಹೊಗೆ ನೋಡಿ ಬೆಂಕಿ ಇದೆ ಅಂತ ಊಹೆ ಮಾಡೋದು. ಅದು ತಪ್ಪಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅಲ್ಲಿಗೆ ಈ ಅನುಮಾನ ಪ್ರಮಾಣ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಪ್ರತ್ಯಕ್ಷದ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿಗೆ ಅನುಮಾನ ಪ್ರಮಾಣವೇ ಪ್ರತ್ಯಕ್ಷದ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಶಬ್ದ ಪ್ರಮಾಣ ಹೇಳಂಗೇ ಇಲ್ಲ, ಅದು ಶಾಸ್ತ್ರದ್ದು ಅಂತ ಹೇಳ್ತಾರೆ. ಇರಲಿ, ಅಲ್ಲಿಗೆ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ ಎರಡೂ ಕೂಡ ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಪ್ರತ್ಯಕ್ಷ ಪ್ರಮಾಣ ಯಾತ್ರ ಮೇಲೆ ಡಿಪೆಂಡ್ ಆಗಿದೆ ಸ್ವಾಮಿ ಅಂತ ಕೇಳಿದ್ರೆ ಎಲ್ಲವೂ ಸ್ಮರಣೆ ಮೇಲೆ ಡಿಪೆಂಡ್ ಆಗಿದೆ, ಅಂದರೆ ಸಂಸ್ಕಾರದ ಮೇಲೆ ಡಿಪೆಂಡ್ ಆಗಿದೆ ಅಂತ ಹಿಂದೆ ನೋಡಿದ್ವಿ. ಅಲ್ಲಿಗೆ ನಮಗೆ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಜ್ಞಾನ ಆಗಬೇಕಾದ್ರೆ ಸ್ಮರಣೆಯಿಂದಲೇ ಆಗಬೇಕು ಅಂತ ನೋಡಿದ್ದಾಯಿತು. ಅದು ಸರಿ ಸ್ವಾಮಿ, ನಿಮ್ಮ ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ ಒಪ್ಕೋಣ. ಏನದು? ಸ್ಮರಣೆ, ಸ್ಮೃತಿ ಅಂತ ಹೇಳಿ ಒಪ್ಕೊತೀವಿ. ನಿಮ್ಮ ಪ್ರತ್ಯಕ್ಷ ಪ್ರಮಾಣ ಡೈರೆಕ್ಟ್ ಅನುಭವ ಅಲ್ವಾ ಅಂತ ಹೇಳಿದ್ರೆ ಅಲ್ಲ ಅಂತಾರೆ. ಹೇಗೆ ಅಂತ ಇಟ್ಕೊಳ್ರಿ. ಈಗ ನಾನು ಆನೆ ನೋಡ್ತೀನಿ, ನನ್ನ ಮೊಮ್ಮಗ
ಆನೆ ಮೊದಲನೇ ಸಾರಿ ಅವನು ಇದು ಹಸುಗಿಸು ನೋಡಿರಲಿಲ್ಲ. ನಮ್ಮ ಇಂಡಿಯಾಕ್ಕೆ ಕರ್ಕೊಂಡ್ಬಂದಾಗ ಅವನಿಗೆ ಹಸು ತೋರಿಸಿದ್ವಿ. ಅವನಿಗೆ ಹಸು ತೋರಿಸಿದ ತಕ್ಷಣ ಅವನು ಕೌ ಅಂತಾನೆ ಅವನು. ಆದರೆ ಮೊದಲನೇ ಸಾರಿ ನೋಡ್ತಾ ಇರೋದು. ಹೆಂಗೆ ಗೊತ್ತಾಯ್ತಾ ಅವನಿಗೆ? ಇದು ಅವನ ಹಿಂದೆ ಅವ್ರ ತಾಯಿ ಪುಸ್ತಕ ತೋರಿಸಿದ್ದೆ. ಕೌ ಅಂದರೆ ಹಿಂಗಿರುತ್ತೆ ಅಂತ ಹೇಳಿದ್ಲು, ಎಲಿಫೆಂಟ್ ಅಂದರೆ ಹಿಂಗಿರುತ್ತೆ ಅಂತ ತೋರಿಸಿದ್ರು. ಅವರಿಗೆ ನಾವು ಎಲಿಫೆಂಟು, ಕರಡಿ, ಹುಲಿ, ಸಿಂಹ ನೋಡಬೇಕಾದ್ರೆ ನಾವು ಝೂಗೆ ಹೋಗ್ಬೇಕು. ಅವ್ರ ಹಸುಗಳು ನೋಡ್ಬೇಕಾದ್ರೂ ಝೂಗೆ ಹೋಗ್ಬೇಕು, ಸಿಗೋದಿಲ್ಲ ಅಲ್ಲಿ. ಇರಲಿ. ಈಗ ಅವನು ಎದುರುಗಡೆ ಬಂದು ಇದು ಹಸು ಅಂತ ನಾನು ಹೇಳಿದ್ರೆ ಅವನಿಗೆ ಮೊದಲೇ ಅದರ ಅನುಭವ ಆಗ್ಬಿಟ್ಟಿದೆ. ಎಲ್ಲೇ ಅವ್ರ ತಾಯಿ ಪುಸ್ತಕ ತಗೊಂಡು ತೋರಿಸಿ, ಟಿ ವಿನಲ್ಲಿ ತೋರಿಸಿ ಅದನ್ನು ಅನುಭವ ಅಂತೀವಿ. ಹಾಗಾದರೆ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೇನು? ಅವನು ಮೊದಲೇ ಅದು ಸ್ಮೃತಿ, ನೆನಪು. ಅವನು ನೆನೆಸ್ಕೊಂಡು ಹೇಳ್ತಾನೆ. ತಾಯಿ ತೋರಿಸಿದ್ದು ಪೇಪರ್ನೆಲ್ಲೋ, ಟಿ ವಿನೆಲ್ಲೋ ಅಥವಾ ಮೊಬೈಲ್ನಲ್ಲಿ ತೋರಿಸಿದ್ದನ್ನು ನೋಡ್ಬಿಟ್ಟು ಅಂತಾನೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ಹಸುವನ್ನು ನೋಡ್ತಾ ಇದ್ದಾನಲ್ಲ, ಅದು ಪ್ರತ್ಯಕ್ಷ ಪ್ರಮಾಣ. ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಹಿಂದೇನೆ ಅವನಿಗೆ ಅನುಭವ ಆಗ್ಬಿಟ್ಟಿದೆ. ಅಂದರೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಾವು ಏನು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವೋ ಅದು ಕೂಡ ನೆನಪಿನಿಂದ, ಸ್ಮೃತಿಯಿಂದ ಆಗುತ್ತೆ. ಅಲ್ಲಿಗೆ ಎಲ್ಲವೂ ಸ್ಮೃತಿ ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಹಿಡ್ಕೊಂಡು ನೀವು ಈ ಅರಿವನ್ನು, ನಿಜವಾದ ಅರಿವು ಅಂದರೆ ಆತ್ಮಸ್ವರೂಪ, ನನಗೆ ಈ ಅರಿವಿನಿಂದಲೇ ಅರಿವಾಗ್ತಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಬರಲ್ಲ. ಇಷ್ಟೇ ಬೇಕಾಗಿದೆ ನನಗೆ. ನಿಮ್ಗೆ ಎಷ್ಟು ಜನಕ್ಕೆ ಇದು ಅರ್ಥ ಆಯಿತೋ ಗೊತ್ತಾಗಲಿಲ್ಲ. ಇದನ್ನು ಮತ್ತೆ ಕೇಳ್ತಾ ಇದ್ದರೆ ಅರ್ಥ ಆಗುತ್ತೆ. ಇಷ್ಟು ನಾವು ಹಿಂದೆ ನೋಡಿದ್ವಿ, ಡೀಟೇಲಾಗಿ ನೋಡಿದ್ವಿ. ಇವತ್ತು ನಾವು ಸ್ವಲ್ಪ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಂಪಾರ್ಟೆಂಟ್ ಮೇಲ್ಕ್ ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಪ್ರಪಂಚದಲ್ಲಿ, ವ್ಯವಹಾರದಲ್ಲಿ, ಎಚ್ಚರದಲ್ಲಿ ನಮಗೇನಾದರೂ ಜ್ಞಾನ ಆಗಬೇಕಾದ್ರೆ ಎಲ್ಲವೂ ಸ್ಮೃತಿ ಮೇಲಿದೆ, ನೆನಪಿನ ಮೇಲಿದೆ, ಸಂಸ್ಕಾರದ ಮೇಲಿದೆ ಅಂತ ಆಯಿತು. ಕನಸಿನಲ್ಲಿ ಇದರಪ್ಪ ಅಲ್ಲೂ ಹೀಗೆ. ಈಗ ಈ ಮೂರರ ಅನುಭವ ಯಾವುದೋ ಪ್ರಮಾತೃ, ಪ್ರಮಾಣ, ಪ್ರಮೇಯ. ವಸ್ತುಗಳು ಹೊರಗಡೆ ಇದೆ, ಪ್ರಮೇಯ. ಪ್ರಮಾತೃ ನಾನು, ಸ್ಮಾಲ್ ಐ, ಜೀವಾತ್ಮ. ಈಗ ಕರ್ಣಗಳನ್ನ ಉಪಯೋಗಿಸಿ ಈ ವಸ್ತುಗಳ ಅನುಭವ ಮಾಡ್ಕೊತಾನೆ. ಈ ಮೂರು ನನಗೆ ಗೊತ್ತಾಗ್ತಾ ಇದೆಯಲ್ಲ, ಯಾತ್ರಿಂದ ಗೊತ್ತಾಗ್ತಾ ಇದೆ? ಈ ಮೂರು ನಿಜವಾದ ನಮ್ಮ ಅರಿವಿನಿಂದ. ಆ ಅರಿವನ್ನು ನಾವು ಹಿಡ್ಕೋಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಅರಿವು. ಅಲ್ಲಿಗೆ ಇಲ್ಲಿಗೆ ಬಂದು ನಿಂತ್ಕೊಂಡ್ವಿ. ಆದ್ದರಿಂದ ನೀವು ಒಂದೇ ಅವಸ್ಥೆಯಲ್ಲಿ ಎಲ್ಲರೂ ಎಡುವುದ್ರು, ಎಚ್ಚರ ಒಂದು ಹಿಡ್ಕೊಂಡು. ನಾವು ಎಚ್ಚರ ಒಂದು ಹಿಡ್ಕೊಳಕ್ಕೆ ಹೋಗ್ಬಾರ್ದು, ಕನಸನ್ನು ನೋಡಬೇಕು. ಅವಾಗ ನೋಡಿದಾಗ ಇದೇ ಥರ ಅಲ್ಲೂ ಇರುತ್ತೆ. ಆಗೇನಾಗತ್ತೆ, ನನಗೆ ಆ ಕನಸನ್ನು ಎಚ್ಚರದಿಂದಲೂ, ಎಚ್ಚರವನ್ನು ಕನಸಿನಿಂದಲೂ ಪರೀಕ್ಷೆ ಮಾಡೋದರಿಂದ ನಮಗೆ ಎಚ್ಚರದಲ್ಲಿ, ಯಾಕೆಂತಂದರೆ ಎರಡರಲ್ಲೂ ಒಂದೇ ಸೆಟ್ ಇರೋಲ್ಲ, ಎಲ್ಲ ಬೇರೆ ಬೇರೆ, ಕಾಲ ಬೇರೆ, ಎಲ್ಲ ಬೇರೆ. ಆದ್ದರಿಂದ ಇಲ್ಲಿ ಹೇಗಾಗುತ್ತೋ ಕನಸಿನಲ್ಲೂ ಹಾಗಾಗುತ್ತೆ. ನಾವು ಎಚ್ಚರದಿಂದ ಕನಸಿಗೆ ಬಂದಂಗೆ, ಕನಸಿನಿಂದ ಎಚ್ಚರ ಬಂದಂಗೆ ಮಾಡ್ಕೊತಾ ಇದ್ದರೆ ನಾವು ಸಾಕ್ಷಿಯಲ್ಲಿ ನಿಲ್ಲೋಕ್ಕಾಗುತ್ತೆ. ಸಾಕ್ಷಿಯಲ್ಲಿ ನಿಲ್ಲೋದನ್ನು ಉಪಾಸನೆ ಅಂತ ಕರೀತಾರೆ. ಹೀಗೆ ನೋಡ್ಕೊಳ್ಳೋದು ಉಪಾಸನೆ. ಅಷ್ಟು ಅದು ಬೇರೆ ಕಡೆ ನಿಮ್ಮ ಚಾಂದುಕ್ಯ ಉಪನಿಷತ್ನಲ್ಲಿ ಹೇಳಿದೆಯಲ್ಲ ಉಪಾಸನೆ, ಆ ಉಪಾಸನೆ ಕರ್ತೃತಂತ್ರ, ಈ ಉಪಾಸನೆ ವಸ್ತುತಂತ್ರ. ಹೇಗಿದೆ ನೋಡ್ರಿ. ಈಗ ನಮ್ಗೆ ಅರ್ಥ ಆಗಿರ್ಬೇಕು. ಕೇಳಿ.
ಅಂದ್ರೆ ಕನಸಲ್ಲೂ ಹಿಂಗೆ ಎಲ್ಲ ನೆನಪಿಂದಾನೇ ವ್ಯವಹಾರ ಮಾಡ್ತೀವಿ ಅಂದ್ರಲ್ಲ, ಅಂದ್ರೆ ಇಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅದೆಲ್ಲ ಓದಿದೀವಿ, ಯಾರೋ ಹೇಳ್ಕೊಟ್ಟಿದ್ದಾರೆ, ಅಂದ್ರೆ ಕನ್ಸಲ್ಲೂ ಹಂಗ ಹೇಳ್ಕೊಟ್ಟಿದ್ದಾರೆ ಅಂತನ? ಅಂದ್ರೆ ಕನ್ಸಲ್ಲೂ ಕರೆಕ್ಟ್ ಅಲ್ವಾ ಎಲ್ಲ? ನೀರು ಏನೇ ನೋಡಿದ್ರು ಕನ್ಸಲ್ಲೇ ಎಲ್ಲ ಗೊತ್ತೇ ಇರುತ್ತೆ ನಮ್ಗಲ್ಲೇ, ಅಂದ್ರೆ ಇದೇನಿದು ಗೊತ್ತಿಲ್ಲ ಅನ್ನೋಂಗಿರಲ್ಲ. ಅಂದ್ರೆ ಕನ್ಸಲ್ಲೂನು ಆ ಜ್ಞಾನ ಯಾರೋ ಹೇಳ್ಕೊಟ್ಟಿರ್ತಾರ, ಅದಂಗೆ? ಅಲ್ಲ, ಈಗ ಒಂದನ್ನು ತಿಳ್ಕೊಂಡ್ಬಿಟ್ರೆ ಇನ್ನೊಂದು ಅದರ ರಿಪ್ಲಿಕಾ, ಅದರ ಮಿರರ್ ಅಷ್ಟೇ. ಇಲ್ಲಿ ಹೇಗಿರುತ್ತೋ ಅಲ್ಲೂ ಹಾಗೇ ಇರುತ್ತೆ. ಆದರೆ ನಾವು ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ಹೇಗೆ ನೋಡ್ತೀವೋ, ಕನಸನ್ನು ಕನಸಿನ ದೃಷ್ಟಿಯಿಂದ ಹಾಗೆ ನೋಡ್ತೀವಿ. ಈಗ ಇಲ್ಲಿ ಎಚ್ಚರದಲ್ಲಿ ನಿಮಗೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳಿದೆ. ಈ ಕನಸಿನಲ್ಲಿದ್ದಾಗ ಹಾಗೆ ಅಲ್ಲಿ ಕೂಡ ಪ್ರಮಾತೃ ಪ್ರಮಾಣ ಪ್ರಮೇಯ. ಅಲ್ಲೂ ಕೂಡ ಏನೇನಾಗತ್ತೆ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಆ ಮೂರು ಇರುತ್ತೆ. ಅವೆಲ್ಲ ಮೂರು ಪ್ರಮಾಣಗಳೇ. ಎಚ್ಚರ ಒಂದು ನೋಡಿಕೊಂಡ್ರೆ ಕನಸು ಹಾಗೆ ಇರುತ್ತೆ. ಮತ್ತೆ ನೀವು ಕನಸನ್ನು ನೋಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀರಾ? ಇವರೆಲ್ಲ ತಪ್ಪು ಮಾಡಿದ್ದು ಎಚ್ಚರದಲ್ಲೇ ಸಾಕ್ಷಿನ ಗುರ್ಸಕ್ಕೆ ಹೋದ್ರು, ಸಿಗೋದಿಲ್ಲ. ಅದು ಕಷ್ಟ ಆಗಿತ್ತು. ಅಂದರೆ ನಾಟಕ ತಗೊಳ್ಳಿ, ಒಬ್ಬ ನಾಟಕ ಮಾಡ್ತಾ ಇರ್ತಾನೆ. ನಾಟಕ ಮಾಡ್ತಾ ಇದ್ದಾಗ ಅವನು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು. ಅವನೇ ಸೀಟ್ ಮೇಲೆ ಬಂದು, ಪ್ರೇಕ್ಷಕರು ಇರ್ತಾರಲ್ಲ ಆ ಸೀಟ್ ಮೇಲೆ ಕೂತ್ಕೊಂಡು ಅವನು ಹೆಂಗೆ ಆ್ಯಕ್ಟ್ ಮಾಡ್ತಾನೋ ನಾಟಕ ನೋಡಬೇಕು. ಆಗುತ್ತಾ? ಆಗೋದಿಲ್ಲ. ಇವರೆಲ್ಲ ಮಾಡಿದ್ದ ಅದೇ ತಪ್ಪು. ನಾಟಕ ಮಾಡಬೇಕು, ಅವನು ನಾನು ಹೇಗೆ ಮಾಡ್ತೀನೋ ಅದನ್ನು ನೋಡಬೇಕು ಅಂತ ಎಚ್ಚರದಲ್ಲೇ ಆ ನಿಜವಾದ ಅರಿವನ್ನು, ಅಂದರೆ ನಮ್ಮ ನಿಜವಾದ ಸ್ವರೂಪವನ್ನು, ನಿಜವಾದ ನನ್ನನ್ನು ಗುರುತಿಸಕ್ಕೆ ಹೋದ್ರು ಆಗೋದಿಲ್ಲ. ಇದು ಮಾಡಿದ ತಪ್ಪು ಅದೇ ಇವರು. ಇನ್ನೊಂದೇನು ಅಂತಂದರೆ ವಿಷಯ ವಿಷಯಿ ಎರಡನ್ನೂ ನೋಡಕ್ಕೆ ಹೋಗ್ಬೇಕು ನಾವು. ಇಲ್ಲಿ ವಿಷಯ ಯಾವುದು ವಿಷಯಿ ಯಾವುದು ಬಿಡಿಸ್ಕೊಂಡ್ಲಿಲ್ಲ ಇವರು. ಇವರು ಏನು ಮಾಡಿದ್ರು, ಎಲ್ಲರೂ ಇವರು ಅಷ್ಟು ಜನ ನಾವು ಹೇಳ್ತೀವಲ್ಲ, ಯಾರು ಬಾಹ್ಯ ಸತ್ಯತ್ವವಾದಿಗಳು, ಆಮೇಲೆ ವಿಜ್ಞಾನ ಸತ್ಯತ್ವವಾದಿಗಳು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸು, ದರ್ಶನಕಾರರು, ಇನ್ನು ಯಾರನ್ನು ಬೇಕಾದರೂ ಹೇಳಿ, ಎಲ್ಲರೂ ಕೂಡ ಎಚ್ಚರ ಹಿಡ್ಕೊಂಡು ಈ ವಿಷಯ ವಿಷಯಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವರು ಏನು ಮಾಡಿದ್ರು, ಆಬ್ಜೆಕ್ಟ್ಸ್ನಲ್ಲೇ ಸಾಕ್ಷಿನ ಗುರ್ಸಕ್ಕೆ ಹೋದ್ರು. ಇದು ಮಾಡಿದ್ದಿವ್ರ ತಪ್ಪು. ಈಗ ನಾವೇನು ಮಾಡ್ತೀವಿ, ಹೀಗೆ ಮಾಡಕ್ಕೆ ಹೋಗೋದಿಲ್ಲ. ಹಂಗೆ ಮಾಡಕ್ಕೆ ಹೋದ್ರೆ ನಮಗೂ ಸಿಗೋದಿಲ್ಲ. ಅವರು ಈ ಕನಸನ್ನು ಪರೀಕ್ಷೆ ಮಾಡಲಿಲ್ವ ಅಂದರೆ ಮಾಡಿದ್ರು, ರಾಂಗ್ ನಾಲೆಡ್ಜಿಂದ ಮಾಡಿದ್ರು. ಹೇಗೆ ಮಾಡಿದ್ರು? ಎಚ್ಚರದಿಂದನೇ ಕನಸನ್ನ ಅಳಿಯಕ್ಕೆ ಹೋದ್ರು. ಹೆಂಗೆ? ಕನಸು ಸುಳ್ಳು ಬಿಡಿ ಸ್ವಾಮಿ, ಆಗೋಯ್ತು, ನಿದ್ದೆ ವೇಸ್ಟ್ ಅಂತ ಹಂಗೆ ಮಾಡಿ ಅವ್ರಿಗೆ ಸಿಗಲಿಲ್ಲ. ನೀವು ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ನೋಡಿದ್ರಲ್ಲ, ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡ್ರಿ ಅಂತ ಹೇಳ್ತಾ ಇರೋದು. ಈಗ ನಾನು ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇರೋ ಸಾರಾಂಶ ಅದೇ ಪಾಯಿಂಟು. ಸೊ ಯಾವಾಗ ಹೀಗೆ ನೋಡೋಕ್ಕೆ ಶುರು ಮಾಡ್ತೀನೋ ಅವಾಗ ಏನು ಮಾಡ್ತೀವಿ ನಾವು, ಎಲ್ಲ ಇಲ್ಲಿ ಎಚ್ಚರದಲ್ಲಿ ಒಂದು ಅವಸ್ಥೆ ಇಟ್ಕೊಳ್ರಿ. ನೀವು ಎಚ್ಚರ ನೋಡ್ಕೊಂಡ್ರೆ ಕನಸು ಹಾಗೆ ಇರುತ್ತೆ. ಸೊ ಐ ಥಿಂಕ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ. ಹೀಗೆ ನಾವು ನೋಡ್ಕೊತ ಹೋಗ್ಬೇಕು. ಸಿಗ್ತಾ ದಿವ್ಯ ಅವರೇ? ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಆದ್ರೆ ಗೊತ್ತಾಯ್ತು. ಆಗ್ತಾ ಇದೆ, ಇದು ಕ್ಲಾರಿಟಿ ಇಲ್ಲ. ಕರೆಕ್ಟ್ ಅಮ್ಮ. ನೀವಿನ್ನೂ ಇಷ್ಟು ಚಿಕ್ಕದಾಗಿ ಇನ್ನೂ ಎಂಟ್ರಿ ಆಗ್ತಾ ಇದ್ದೀರಾ, ನೀವು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ, ನನಗದು ಸಂತೋಷ. ಮತ್ತೆ ಅಲ್ಲ ಸರ್, ಅವ್ರು ಕೇಳಿದ್ದು ಎಚ್ಚರದಲ್ಲಿ ಸ್ಮೃತಿ ಇದ್ದಂಗೆ ಕನಸಿನಲ್ಲೂ ಸ್ಮೃತಿ ಇರುತ್ತಾ ಅಂತ. ಪ್ರಮಾಣ ಪ್ರಮೇಯ ಪ್ರಮಾತೃ ಹಿಂದೆಗಡೆ ಸ್ಮೃತಿ ಇರುತ್ತಾ ಅಂತ ಅವ್ರ ಪ್ರಶ್ನೆ, ಡೌಟ್. ಹೌದು ಸರ್. ಅಲ್ಲ, ಇವಾಗ ಹಸು ಇಲ್ಲಿ ಎಚ್ಚರದಲ್ಲಿ ನಮ್ಮಮ್ಮ ತೋರ್ಸಿದ್ದಕ್ಕೆ ನಾನು ಹಸು ನೋಡಿದ್ರೆ ಕಂಡಿಡ್ತೀನಿ, ಕನ್ಸಲ್ಲೂ ಯಾರಾದ್ರೂ ತೋರ್ಸಿದಾರ ಅಂತ? ಕನಸಿನಲ್ಲೂ ಕೂಡ ಅವರಮ್ಮ ಪಾಠ ಮಾಡಿದ್ದಾರೆ. ಅದ್ ಬಂದಿಲ್ಲ, ಆದ್ರೆ ಅದ್ ನಮ್ಗೆ ಗೊತ್ತಾಗಿಲ್ಲ. ಈಗ ಅಲ್ಲಲ್ಲ, ಒಂದ್ ನಿಮಿಷ. ನೀವು ಕನಸಿನಲ್ಲಿದ್ದಾಗ ಅದು ಕನಸು ಅನ್ಸುತ್ತ ಅನ್ಸಲ್ಲ, ಅದು ಎಚ್ಚರವೇ. ಇನ್ನೊಂದು ಎಚ್ಚರ ಇಲ್ಲಿದೆ. ಇದು ಕನಸು ಅಂತ ನಮ್ಗೆ ಯಾವಾಗ ಅನ್ನಿಸ್ತಾ ಇದ್ದಾಗ
ಅದು ಎಚ್ಚರವೇ. ಅಲ್ಲೂ ನಿಮಗೆ 3 ಇರುತ್ತೆ. ಯಾವುದು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ನೀವು ಅಲ್ಲೇ ವಿಚಾರ ಮಾಡಿ, ಅಲ್ಲಿ ವಿಚಾರ ಮಾಡಿದ್ರೂ ಕೂಡ ಇದೇ ಆನ್ಸರ್ರೇ. ಅಲ್ಲೂ ಕೂಡ ಅವ್ರ ಮಕ್ಕಳಿಗೆ ನಮ್ಮ ತಾಯಿ ತೋರಿಸಿದ್ದಾಳೆ ಪೇಪರ್ನಲ್ಲಿ ಅಂತಾರೆ ಅವರು. ಸೊ ಹಾಗೆ ಅಲ್ಲೂ ಇಲ್ಲೂ ಎರಡು ಒಂದೇ ಥರ ಇರುತ್ತೆ. ಐ ಥಿಂಕ್ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತಾ ದಿವ್ಯ ಅವರೇ? ಅದೇ ಅದ್ ಸ್ವಲ್ಪ ಅರ್ಥ ಆಯ್ತು. ಆದ್ರೆ ಅದು ಗೊತ್ತಾಗಿರಲ್ವಲ್ಲ ನಮ್ಗೆ, ಅಲ್ಲಿ ತೋರ್ಸಿದಾರೆ ಅನ್ನೋದು ಒಂಥರ ಕಾಣಿಸಿರಲ್ವಲ್ಲ ಕನ್ಸಲ್ಲ. ನೋಡಿ, ನಾವು ಅದನ್ನ ಎಚ್ಚರ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಅದೇ ಬಂದಿರೋದು ಕಷ್ಟ. ಕನಸಿನಲ್ಲಿ ಇದ್ದಾಗ ನೀವೇನ್ ಮಾಡ್ತಾ ಇದ್ದೀರಾ? ಅದನ್ನ ಕನಸಂತ ಟ್ರೀಟ್ ಮಾಡ್ತಾ ಇದ್ದೀರಾ. ಮಾಡಬೇಡಿ. ಕನಸಿನಲ್ಲಿ ಇದ್ದಾಗ ನನ್ನ ಕನಸಂತ ಗೊತ್ತಾಗಲ್ಲ. ನೀವು ಎಚ್ಚರಕ್ಕೆ ಬಂದ್ಮೇಲೆ ಅದನ್ನ ಕನಸಂತ ಟ್ರೀಟ್ ಮಾಡ್ತೀರಾ. ಕನಸಿನಲ್ಲೇ ಇದ್ದಾಗ ಇನ್ನೊಂದು ಎಚ್ಚರ ಇಲ್ಲ ನಿಮಗೆ, ಅದೇ ಎಚ್ಚರ. ಆ ಎಚ್ಚರನಲ್ಲಿ ಇದು ಹೆಂಗಾಗುತ್ತೋ ಅಲ್ಲೂ ಹಂಗೆ ಆಗ್ತಾ ಇದೆ. ಅಲ್ಲೇನ್ ಮಾಡ್ತೀರಾ? ಅಲ್ಲಿ ಅಕಸ್ಮಾತ್ ನನ್ನ ಮೊಮ್ಮಗನ್ನ ಕರ್ಕೊಂಬರ್ತೀನಿ ನಾನು ಅಮೇರಿಕ ಬೆಂಗಳೂರಿಗೆ. ಕರ್ಕೊಂಬಂದು ಅವನಿಗೆ ಹಸು ತೋರಿಸಿದ್ರೆ ಅವನ ಹಸು ನೋಡ್ತಾನೆ. ಆವಾಗ ಅವನು ಹೇಳ್ತಾನೆ, ನಮ್ಮಮ್ಮ ಇದನ್ನು ತೋರಿಸಿದ್ರು ನನಗೆ ಪೇಪರ್ನಲ್ಲಿ. ಸೇಮ್ ಹಿಂಗೆ ಆಗ್ತದೆ ಅಷ್ಟೇ. ಅದು ಇದು ಫಸ್ಟ್ ಶೋ, ಸೆಕೆಂಡ್ ಶೋ. ನೀವು ಇಲ್ಲಿ ಕರ್ಕೋಬೇಕಷ್ಟೇ ಇದನ್ನು. ಎಚ್ಚರ ಕನಸು ಅಂತ ನೀವು ಇಲ್ಲಿ ಕರ್ಕೋಬೇಕು, ಬಟ್ ಡಿಟೋ ಹಾಗೆ ತಗೋಬೇಕು. ಐ ಥಿಂಕ್ ಅರ್ಥ ಡಾಕ್ಟ್ರೆ. ಈ ಕನಸಿನಲ್ಲಿ ಆತ್ಮನೇ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾನೆ ಪ್ರಪಂಚನ. ನಮ್ಮ ಇನ್ಸ್ಟ್ರೂಮೆಂಟ್ಸ್ ನೀವು ಹೇಳ್ತಿದ್ರಲ್ಲ, ಎಚ್ಚರದ ಇನ್ಸ್ಟ್ರೂಮೆಂಟ್ಸ್ ಅಲ್ಲ, ಬೇರೆ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಅವನು ಕ್ರಿಯೇಟ್ ಮಾಡ್ತಾನೆ ಅಷ್ಟೇ ಅಲ್ವಾ? ಎಚ್ಚರದಲ್ಲೂ ಹಿಂದಡಿಕೆ ಆತ್ಮನೆ, ಕನಸಿನಲ್ಲೂ ಹಿಂದಡಿಕೆ. ಅವನೇ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಕ್ರಿಯೇಟ್ ಮಾಡ್ತಾನೆ ಅಂತ ಸ್ವಪ್ನದಲ್ಲಿ ಅಂತ ಒಂದು ಇದ್ರಲ್ಲಿ ಒಂದು ಮಂತ್ರದಲ್ಲಿ ಮೊನ್ನೆ ಓದ್ದಾಗ ಗೊತ್ತಾಗಿತ್ತು. ಉಪನಿಷತ್ ಮಂತ್ರ, ಮಾಂಡಿಕ್ಯದ ಯಾವುದೋ ಒಂದು ಸ್ವಪ್ನದ ರಾಜ ಕ್ರಿಯೇಟ್ ಮಾಡ್ತಾನೆ, ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಕ್ರಿಯೇಟ್ ಮಾಡ್ತಾನೆ ಸ್ವಪ್ನದಲ್ಲಿ ಅಂತ. ಹೌದು, ಎಲ್ಲವೂ ಆತ್ಮನೇ ಕ್ರಿಯೇಟ್ ಮಾಡೋದು. ಈಗ ಹಾವು ತೋರ್ಬೇಕಾದ್ರೆ ಹಗ್ಗವೇ ಕ್ರಿಯೇಟ್ ಮಾಡ್ತಾ ಇರೋದು. ಬಟ್ ಕ್ರಿಯೇಟ್ ಮಾಡ್ತಾ ಅಂದ್ರೆ ಸತ್ಯವಾಗಲ್ಲ. ಈಗಲ್ಲ ಹಗ್ಗ ಇಲ್ಲ ಅಂತ ಇಟ್ಕೊಳ್ರಿ, ಹಾವು ತೋರಿಸ್ರಿ ನನಗೆ ನೋಡ, ತೋರ್ಸಕ್ ಬರಲ್ಲ. ಅದರಿಂದ ಆ ಆತ್ಮನನ್ನೇ ಕ್ರಿಯೇಟ್ ಮಾಡೋದಲ್ಲ. ಇರಲಿ, ನಾವು ಹೇಳುವಾಗ ಹೆಂಗೆ ಬೇಕಾದರೂ ಹೇಳ್ರಿ. ಹಗ್ಗವನ್ನೇ ಹಾವಾಗಿ ನೋಡ್ತಾ ಇದ್ದೀನಿ, ಅಲ್ಲಿ ಹಾವಿಲ್ಲ. ಅದೇ ರೀತಿ ಆತ್ಮನನ್ನೇ ಅವಸ್ಥೆಯಾಗಿ ನೋಡ್ತಾ ಇದ್ದೀನಿ, ಪ್ರಪಂಚವಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಇದನ್ನ ಏನಂತ ಕರೀತಾರೆ? ವಾಚಾರಂ. ಅದು ಗೊತ್ತು ನಮಗೆ. ಇದನ್ನ ಇನ್ನೂ ಒಂದು ಅರ್ಥದಲ್ಲಿ ಕರೀತಾರೆ, ಇಲ್ಲಿ ಮುಂದೆ ಬರುತ್ತೆ, ನಾನು ಅದನ್ನು ಹೇಳ್ತೀನಿ. ಅನಿರ್ವಚನೀಯ ಅಂತ ಕರೀತಾರೆ. ಎಲ್ಲ ಪದಗಳು ಸುಮ್ಮನೆ ನಮ್ಗೆ ಅರ್ಥ ಆಗಿರೋದನ್ನೇ ಇಟ್ಕೋಣ. ಹಗ್ಗವೇ ಹಾವಾಗಿ ತೋರಿತು, ಚಿನ್ನವೇ ಒಡವೆ ಆಗಿ ತೋರಿತು. ಎರಡಿದೆಯಾ ಅಂತಲ್ಲಿ? ಇಲ್ಲ. ಇವಾಗ ಚಿನ್ನ ಒಡವೆ ಎರಡು ತೋರಿಸಿ ನೋಡ. ಮಣ್ಣು ಗಣಪತಿ ಎರಡು ತೋರಿಸಿ, ಇಲ್ಲ. ಮಣ್ಣು ಮಡಿಕೆ ಎರಡು ತೋರಿಸಿ. ಅದೇ ರೀತಿ ಬ್ರಹ್ಮ ಪ್ರಪಂಚ ಎರಡು ತೋರಿಸಿ, ಇಲ್ಲ. ಆದರೆ ಪ್ರಪಂಚ ನನಗೆ ಕಾಣ್ತಾ ಇಲ್ವಾ? ಬ್ರಹ್ಮಜ್ಞಾನಿಗಳಿಗೆ ಹೊಟ್ಟೆ ಹಸುವಾಗಲ್ವಾ? ಅಂದರೆ ಇದನ್ನ ವಾಚಾರಂಭಣ ವಿಕಾರ. ನಾವು ಹೆಸರು ಅಷ್ಟೇ. ಆ ಒಡವೆಗಳು ಚೆನ್ನಾಗಿ ಮೆಲುಕು ಮಾಡಬೇಕಿದು. ಅದಕ್ಕೂ ಇದಕ್ಕೂ ಮೆಲುಕು ಹಾಕ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಇರಲಿ, ಹಿಂಗೆ ಪ್ರಶ್ನೆಗಳನ್ನ ಕೇಳಿ ಅಲ್ಲಲ್ಲಿ ಹಿಂಗೆ ಡಿಸ್ಕಷನ್ಸ್ ಆಗಬೇಕು. ಸಣ್ಣದಿದ್ರೂ ಪರವಾಗಿಲ್ಲ, ಕ್ವಶನ್ಸ್ ಕೇಳಿ, ಅವಾಗ ಕ್ಲಿಯರ್ ಆಗುತ್ತೆ. ಇಲ್ದಿದ್ರೆ ಆಗೋದಿಲ್ಲ. ಇದು ಹಾಗೇ ಉಳ್ಕೊಂಡಿರುತ್ತೆ. ಮತ್ ಓದ್ತಾ ಇರಬೇಕು, ಮತ್ ಕೇಳ್ತಾ ಇರಬೇಕು, ಮತ್ ಹೇಳ್ತಾ ಇರಬೇಕು. ಹೇಳೋದ್ರಿಂದ ತುಂಬ ಕ್ಲಿಯರ್ ಆಗುತ್ತೆ. ಹಾಯ್. ಸೊ ಅಲ್ಲಿಗೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನೀವು ಒಂದು ಅವಸ್ಥೆಯನ್ನು ನೋಡಿದ್ರೆ ಇನ್ನೊಂದು ಅವಸ್ಥೆಯನ್ನು ನೋಡಬೇಕಾಗಿಲ್ಲ.
ಇಲ್ಲಿ ಇವರು ಏನು ಮಾಡಿದ್ರು, ನಾನು ಇಷ್ಟೆಲ್ಲ ಹೇಳೋದಕ್ಕೆ ಯಾಕೆ ಬಂದೆ, ಇಲ್ಲಿ ನಿಜವಾದ ಅರಿವು ಯಾವುದು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದಾರೆ. ಅರಿವು ಅಂದ್ರೆ ನಿಜವಾದ ನನ್ನ ಸ್ವರೂಪ ಅಂತ ಇಟ್ಕೊಳ್ರಿ, ಅರಿವಂತ ಇಟ್ಕೊಳ್ರಿ, ಏನ್ ಬೇಕಾದ್ರೂ ಇಟ್ಕೊಳ್ರಿ. ಈಗ ಇಷ್ಟೇ ಬೇಕಾಗಿರೋದು ನಮ್ಗೆ. ಎಚ್ಚರದಲ್ಲಿ ಇರೋ ಸೆಟ್ಟು ಕನಸಿಗೆ ಬರಲ್ಲ, ಕನಸಿನಲ್ಲಿ ಬರಿರೋ ಸೆಟ್ಟು ಎಚ್ಚರಕ್ಕೆ ಬರಲ್ಲ. ಅದು ಬಿಟ್ಬಿಡ್ರಿ, ಹಾಳಾಗಿ ಹೋಗ್ಲಿ. ನಿದ್ದೆನಲ್ಲಿ ಯಾವ ಸೆಟ್ಟು ಇಲ್ಲ ತಾನೆ, ನಮಗೆ ಜ್ಞಾನ ಆಗ್ತಾ ಇದೆಯಲ್ವೋ ಅಷ್ಟೇ ಪ್ರಶ್ನೆ ಕೇಳೋದು. ಆಗ್ತಾ ಇದೆ, ಯಾತ್ರೆಯಿಂದ ಆಯ್ತು. ಈ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇದೆಯಾ ನಮ್ಗೆ? ವಸ್ತುಗಳು ಏನು ಇಲ್ಲ, ಒಪ್ಕೊಂತೇನೆ, ಬೇಡ, ವಸ್ತುಗಳು ಬೇಕಾಗಿರೋದಿಲ್ಲ, ವಸ್ತುಗಳು ನಿಜವಾಗ್ಲೂ ಇಲ್ಲ, ಹೋಗ್ಲಿ. ಇನ್ಸ್ಟ್ರೂಮೆಂಟ್ಸ್ ಇರಬೇಕಲ್ಲ, ವಸ್ತುಗಳು ಇಲ್ಲದಿದ್ರೆ ಹಾಳಾಗೋದು. ಇನ್ನೊಂದು, ವಸ್ತು ಇದ್ರೇನೆ ಆಬ್ಜೆಕ್ಟ್, ಇದ್ರೇನೆ ಸಬ್ಜೆಕ್ಟ್ ಇರಬೇಕು, ಸಬ್ಜೆಕ್ಟ್ ಇದ್ರೇನೆ ಆಬ್ಜೆಕ್ಟ್ ಇರಬೇಕು. ಈಗ ಆಬ್ಜೆಕ್ಟ್ಸ್ ಇದೆ, ಕುರುಡ, ಉಪಯೋಗ ಇಲ್ಲ. ಇವಾಗ ಕಣ್ಣು ಇದೆ ಒಬ್ಬನಿಗೆ ಚೆನ್ನಾಗಿ, ಹೊರಗಡೆ ವಸ್ತು ಇಲ್ಲ, ಉಪಯೋಗ ಇಲ್ಲ. ಅದಕ್ಕೆ ನಮ್ಮ ಅವಸ್ಥೆಗಳಲ್ಲಿ ವಿಷಯ ಆಬ್ಜೆಕ್ಟ್ ಬಿಟ್ಟು ಸಬ್ಜೆಕ್ಟ್ ಇರಲ್ಲ, ಸಬ್ಜೆಕ್ಟ್ ಬಿಟ್ಟು ಆಬ್ಜೆಕ್ಟ್ ಇರಲ್ಲ. ಬಟ್ ಆತ್ಮನಿಗೆ ಇದು ಹಿಂಗೆ ಹೊಂದುತ್ತಾ? ಕಂಪೇರ್ ಮಾಡ್ಕೊಳ್ರಿ. ನಾನೇ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು. ಆತ್ಮ ಸಬ್ಜೆಕ್ಟು, ಮಿಕ್ಕಿರೋದಲ್ಲ ಆಬ್ಜೆಕ್ಟು. ಇದು ಆತ್ಮನಿಗೆ ಹೊಂದುತ್ತಾ ಅಂದರೆ ಆತ್ಮ ಆಬ್ಜೆಕ್ಟ್ಸ್ ಇದ್ರೇನೆ ಆತ್ಮ ಇರೋದು. ಒಪ್ಕೊಂತೀರಾ? ಒಪ್ಕೊಂತೀರಾ? ಇಲ್ಲ ಸರ್. ಹಾ, ಹೆಂಗೆ? ಇಲ್ಲ, ಕರೆಕ್ಟ್ ಆನ್ಸರ್. ಗಾರ್ಡನ್ ಇದ್ರಲ್ಲಿ ಆಬ್ಜೆಕ್ಟ್ಸ್ ಇರಲ್ಲ. ಹಾ, ಕರೆಕ್ಟ್. ಆತ್ಮ ಇರ್ತಾನೆ ಅಲ್ವೋ? ಅಷ್ಟೇ. ಈ ಅರಿವಿಗೂ ಎಚ್ಚರದಲ್ಲಿ ಡೂಪ್ಲಿಕೇಟ್ ಅರಿವಿಗೂ ವ್ಯತ್ಯಾಸ ಗೊತ್ತಾಯ್ತು ನಿಮ್ಗೆ? ಅದಕ್ಕೋಸ್ಕರ ಒಂದು ಸಾಕ್ಷಿ ಅಂತ ಕರೀತಾರೆ. ಈಗ ನೀವು ಇಲ್ಲಿ ತೋರಿಸಿ ನೋಡೋಣ, ನನಗೆ ಆಬ್ಜೆಕ್ಟ್ ಇರಲ್ಲ, ಸಬ್ಜೆಕ್ಟ್ ಇರುತ್ತೆ, ತೋರಿಸ್ರಿ ಅಂತದ್ದು ಸಾಧ್ಯನೇ ಇಲ್ಲ. ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇಲ್ಲ, ತೋರಿಸಿ. ಹಂಗೆ ತೋರ್ಸಕ್ ಬರಲ್ಲ. ಒಂದು. ಎರಡನೇದು, ಅವಸ್ಥೆಯಲ್ಲಿ ಆಬ್ಜೆಕ್ಟ್ ಆಗಿರೋದು ಸಬ್ಜೆಕ್ಟ್ ಆಗುತ್ತೆ, ತಿರ್ಗಾ ಸಬ್ಜೆಕ್ಟು ಆಬ್ಜೆಕ್ಟು ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಎಲ್ಲಿ ಇದು ಫಸ್ಟ್ ನೋಡಿ, ಆಗುತ್ತಾ ಹಂಗೆ? ಆಬ್ಜೆಕ್ಟ್ ಆಗಿರೋದು ಸಬ್ಜೆಕ್ಟ್ ಆಗಬೇಕು, ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ, ಹಿಂಗೆ ಆಗ್ತಾ ಬರುತ್ತೆ. ಸಾಕ್ಷಿನಲ್ಲಿ ಹಿಂಗಾಗುತ್ತಾ ಅಂತ? ಇವಾಗ ಆಬ್ಜೆಕ್ಟ್ ಇರೋ ಸಬ್ಜೆಕ್ಟ್ ಆಗುತ್ತೆ. ಹೆಂಗೆ ಹೇಳಿ ನೋಡೋಣ. ಹಿಂದೆ ಡಿಸ್ಕಷನ್ಸ್ ಆಗಿದೆ, ಹೇಳ್ರಿ. ಕರೆಕ್ಟ್. ಇದು ಅನಾತ್ಮದ ಲೆಕ್ಕಾಚಾರಗಳು, ಡೂಪ್ಲಿಕೇಟ್ ಅರಿವಿನ ಲೆಕ್ಕಾಚಾರ. ಹೆಂಗೆ ಹೇಳ್ರಿ? ಕರೆಕ್ಟ್ ಹೇಳ್ರಿ, ಆನ್ಸರ್ ಕರೆಕ್ಟು. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಸ್ವಲ್ಪ, ಬೇರೆಯವ್ರಿಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಹೇಳಿ, ಯಾರಾದ್ರೂ ಹೇಳಿ. ಕಷ್ಟನಾ? ಎಕ್ಸಾಂಪಲ್ ನಿಮ್ಗೆ ಆನ್ಸರ್ ಕರೆಕ್ಟು, ಬಟ್ ಹೇಳಕ್ ಬರದೇ ಇರ್ಬೋದು, ತೊಂದರೆ ಇಲ್ಲ. ಯಾರಾದ್ರೂ ಹೇಳ್ತೀರಾ? ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಬೇಕು, ಹೇಗೆ? ಈ ನಿಮ್ಗೆ ಗೊತ್ತಿದೆ, ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ನೋಡ್ರಿ, ಹೇಳ್ತೀನಿ. ವಸ್ತುಗಳು ಹೊರಗಡೆ ಇದೆ, ಈ ವಸ್ತುಗಳು ಆಬ್ಜೆಕ್ಟ್ಸ್. ನನ್ನ ಕಣ್ಣೇನು? ಕಣ್ಣೇನು? ಸಬ್ಜೆಕ್ಟ್. ಈಗ ಕಣ್ಣೊಂದೇ ಇದ್ರೆ ಆಬ್ಜೆಕ್ಟ್ಸ್ ನೋಡ್ಬಿಡ್ಬೋದಾ? ಅದ್ರ ಹಿಂದೆಗಡೆ ಏನ್ ಸೇರ್ಬೇಕು? ಕಣ್ಣು ಹಿಂದೆಗಡೆ ಏನಿರ್ಬೇಕು? ಮನಸ್ಸಿರ್ಬೇಕು. ಕರೆಕ್ಟ್. ಈಗ ಮನಸ್ಸು ಸಬ್ಜೆಕ್ಟ್ ಆಯ್ತು, ನಿಮ್ಮ ಐ ಆಬ್ಜೆಕ್ಟ್ ಆಯ್ತು. ಈಗ ಏನಂದ್ರೆ ಬುದ್ಧಿ. ಆ ಮನಸ್ಸಿಗಿಂತ ಹಿಂದೆ ಬುದ್ಧಿ ಇರ್ಲಿ. ಇಲ್ಲಿ ಇನ್ನೊಂದು ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಮನಸ್ಸನ್ನ ಸಬ್ಜೆಕ್ಟ್ ಅಂತೀನಲ್ಲ, ಹೇಗೆ? ಅದು ಆನ್ಸರ್ ಬೇಕು ನನಗೆ. ಕರೆಕ್ಟು. ಮನಸ್ಸು ನೀವು ಸಬ್ಜೆಕ್ಟ್ ಅನ್ಬೇಕಾದ್ರೆ ಹೇಗೆ?
ಇವಾಗ ಮನಸ್ಸಿಲ್ಲ ಅಂತಂದ್ರೆ ಏನು ಆಬ್ಜೆಕ್ಟ್ಸ್ ಏನು ಪ್ರಪಂಚದಲ್ಲಿರೋ ಇದು ವಸ್ತುಗಳು ಏನು ಗೊತ್ತಾಗೋದಿಲ್ಲ. ಮನಸ್ಸು ಎಲ್ಲೋ ಇದ್ದು ಅದು ಬೇಡ, ಆಬ್ಜೆಕ್ಟ್ ಬಿಟ್ಬಿಡಿ, ವಸ್ತುಗಳು ಬಿಟ್ಬಿಡ್ರಿ. ಈಗ ನೀವು ಮನಸ್ಸಿನ ಸಬ್ಜೆಕ್ಟ್ ಅಂದು ಕಣ್ಣನ್ನ ಇಂದ್ರಿಯಗಳನ್ನ ಆಬ್ಜೆಕ್ಟ್ ಅಂತಂದ್ರೆ ಹೇಗೆ ಅಷ್ಟು ಮಾತ್ರ ತಗೊಂಡು ಎಕ್ಸ್ಪ್ಲೈನ್ ಮಾಡಿ ನನಗೆ. ಇಂದ್ರಿಯಗಳ ಆಬ್ಜೆಕ್ಟ್ ಸಬ್ಜೆಕ್ಟ್ ನೀವೇ ಹೇಳಿದ್ರಲ್ಲ, ಕಣ್ಣು ಸಬ್ಜೆಕ್ಟ್, ಇಂದ್ರಿಯ ಅಂತಂದ್ರೆ ಕಣ್ಣು, ಎಲ್ಲ ಒಂದೇ. ಕಣ್ಣು ಸಬ್ಜೆಕ್ಟ್, ಸಾರಿ, ಕಣ್ಣು ಆಬ್ಜೆಕ್ಟ್ ಆಯ್ತು, ಆಮೇಲೆ ಇದು ಮನಸ್ಸು ಸಬ್ಜೆಕ್ಟ್ ಆಯ್ತು, ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು. ಇವಾಗ ವಸ್ತುಗಳು ನೋಡೋದು ಯಾವುದು? ಕಣ್ಣು ನೋಡುತ್ತೆ. ಹೌದು. ಕಣ್ಣು ಮನಸ್ಸು ಅನಲೈಸ್ ಮಾಡಿ ಅದಕ್ಕೆ ಮನಸ್ಸು ಅನಲೈಸ್ ಮಾಡುತ್ತೆ. ಮನಸ್ಸಿಲ್ಲ ಅಂತಂದ್ರೆ ಕಣ್ಣಿದ್ರು ವಸ್ತುಗಳಿದ್ರು ಏನೋ ಗೊತ್ತಾಗಲ್ಲ ನಮ್ಗೆ. ಮನಸ್ಸಿರ್ಬೇಕು, ಇರ್ಬೇಕು, ವಸ್ತುಗಳಿರ್ಬೇಕು. ಅದು ಕರೆಕ್ಟ್. ವಸ್ತು, ಈಗ ನಿಮ್ ಕಣ್ಣಿದೆ, ಕಣ್ ಚೆನ್ನಾಗಿದೆ, ಮುಂದೆ ವಸ್ತು ಇಲ್ಲ ಅಂತ ಇಟ್ಕೊಳ್ರೆ ನನ್ಗೇನ್ ಲಾಭ ಇಲ್ಲ, ವಸ್ತು ಕಾಣಿಸೋದೇ ಇಲ್ಲ. ಅಥವಾ ಕಣ್ಣು ಕುರುಡ ಇದ್ದಾನೆ, ವಸ್ತು ಇದೆ, ಆವಾಗಲೂ ಏನಿಲ್ಲ. ಬಟ್ ಇಲ್ಲಿ ವಸ್ತುನೇ ಇದೆ, ಕಣ್ಣು ಚೆನ್ನಾಗಿದೆ, ಅಲ್ಲಿಗೆ ವಸ್ತು ಆಬ್ಜೆಕ್ಟ್ ಆಯ್ತು, ಕಣ್ಣು ಸಬ್ಜೆಕ್ಟ್ ಆಯ್ತು, ಒಪ್ಕೊಂಡೆ. ನೀವು ಆಮೇಲೆ ಏನ್ ಹೇಳಿದ್ರಿ? ಕಣ್ಣು ಆಬ್ಜೆಕ್ಟ್ ಆಯ್ತು ಅಂತಂದ್ರೆ, ಮನಸ್ಸು ಸಬ್ಜೆಕ್ಟ್ ಆಯ್ತು ಅಂತಂದ್ರೆ, ಈಗ ನಿಮ್ ಕಣ್ಣು ಕಾಣಿಸ್ಲಿಲ್ಲ ಅಂತ ಇಟ್ಕೊಳ್ರಿ, ಕಣ್ಣು ಕಾಣಿಸ್ತಾ ಇಲ್ಲ, ಪೊರೆ ಬಂತು, ಡಾಕ್ಟರ್ ಹತ್ರ ಹೋಗಿದ್ದೆ, ಏನ್ ಕಂಪ್ಲೇಂಟ್ ಮಾಡ್ತೀರಾ? ಕಣ್ಣು ಕಾಣಿಸಲ್ಲ ಅಂತ. ಯಾತ್ರಿಂದ ಗೊತ್ತಾಯ್ತು ನಿಮ್ಗೆ? ಕಣ್ಣಿಂದ ಕಾಣಿಸಲ್ಲ ಅಂದ್ರೆ ಕಣ್ಣಿಂದ ಕಣ್ಣೇ ನೋಡಕ್ ಬರಲ್ಲ, ಯಾತ್ರಿಂದ ಗೊತ್ತಾಯ್ತು? ಅವಾಗ ಮನಸ್ಸು ಸಬ್ಜೆಕ್ಟ್ ಆಯ್ತು. ಹಿಂಗ್ ಬರ್ಬೇಕ್ರಿ ಪ್ರಶ್ನೆ, ಹಿಂಗ್ ಬರ್ಬೇಕು ಉತ್ತರ. ಗಟ್ ಈಗ ಹಂಗೆ ನೋಡ್ಕೊಂತ ಹೋಗ್ಬೇಕು. ನನಗೆ ಕಣ್ಣು ಕಾಣೋದಿಲ್ಲ, ಪೊರೆ ಬಂದಿದೆ, ಕಣ್ಣೇನು ಕಾಣೋದೇ ಇಲ್ಲ. ಇನ್ನೊಂದು, ಹೊರಗಡೆ ಇರೋ ಕಣ್ಣು ಆ ವಸ್ತು ನೋಡುತ್ತೆ ಹೊರತು ಕಣ್ಣನ್ನ ಕಣ್ಣು ನೋಡ್ಕೊಳಕ್ ಬರಲ್ಲ. ಹೆಂಗಿದೆ ನೋಡ್ರಿ. ಹೋಗ್ಲಿ, ಕಿವಿದು ಕೇಳುತ್ತಾ? ಕೇಳಲ್ಲ. ಪಕ್ಕದಲ್ಲೇ ಇದೆ, ಕಣ್ಣೆ ಪಕ್ಕದಲ್ಲಿ ಇದೆಯಾ, ನೀನೇ ಶಬ್ದ ಕೇಳ್ಬಿಡು ಅಂದ್ರೆ ಬರೋಲ್ಲ. ಕಿವಿನೇ ಕೇಳಬೇಕು. ಹೋಗ್ಲಿ, ಕಿವಿ ಶಬ್ದ ಕೇಳುತ್ತೆ ಅಂತಂದ್ರೆ ಅದೇ ನೋಡ್ಕೊಳಕ್ ಬರುತ್ತಾ? ಬರೋಲ್ಲ. ಎಲ್ಲವೂ ನನ್ನ ಕಿವಿ ಕೇಳೋದಿಲ್ಲ, ಡಾಕ್ಟರ್ ಹತ್ರ ಬಂದು ಹೇಳ್ತೀವಿ ನಾವು. ಯಾತ್ರಿಂದ ಗೊತ್ತಾಯ್ತು ನಿಮ್ಗೆ? ಬುದ್ಧಿ ಮನಸ್ಸಿನಿಂದ ಗೊತ್ತಾಯ್ತು. ಅದೇ ರೀತಿ ಇವತ್ತು ನನ್ನ ಮನಸ್ಸು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮನಸ್ಸಿನಿಂದನೇ ಗೊತ್ತಾಗಲ್ಲ. ಯಾತ್ರೆಯಲ್ಲಿ ನಿಂತ್ಕೋಬೇಕು, ಅದಕ್ಕಿಂತ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು ಬುದ್ಧಿ. ಈಗ ನಿಮ್ ಮನಸ್ಸೇನಾಯ್ತು? ಆಬ್ಜೆಕ್ಟ್ ಆಯ್ತು, ಬುದ್ಧಿ ಸಬ್ಜೆಕ್ಟ್ ಆಯ್ತು. ಹಿಂಗೆ ಬನ್ನಿ, ಅದ್ರ ಹಿಂದೆ ಚಿತ್ತ ಸಬ್ಜೆಕ್ಟ್ ಆಯ್ತು, ಬುದ್ಧಿ ಆಬ್ಜೆಕ್ಟ್ ಆಯ್ತು. ಈಗ ಇದು ಚಿತ್ತದ ಹಿಂದೆ ಏನಿದೆ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಯಾರಿಗೆ ತಂದು ಕೊಡ್ತಾ ಇರುತ್ತೆ? ಅದರಿಂದ ಇರೋದು ಆತ್ಮನೇ. ಇಲ್ಲ, ಅದರಿಂದ ಏನಿದೆ? ಅಹಂಕಾರ. ನಾನು ಪ್ರಮಾತೃ ಅಲ್ವಾ? ವಸ್ತುಗಳು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಅವನ್ ಪ್ರಮಾತೃ ಅಂತ ಕರಿತೀವಿ. ಅಲ್ಲಿಗೆ ಇವಾಗ ಏನಾಯ್ತು? ಈ ಡೂಪ್ಲಿಕೇಟ್ ನಾನು, ಈ ಜಗ್ ಮಹಾರಾಜ ಅಥವಾ ಭಿಕ್ಷುಕ ಸಬ್ಜೆಕ್ಟ್ ಆದ, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್ ಆಯ್ತು. ಈಗ ಇವನು ಕೂಡ ಆಬ್ಜೆಕ್ಟ್ ಆಗ್ಬೇಕು. ಹೇಗೆ? ಆನ್ಸರ್ ಗೊತ್ತು. ಸಬ್ಜೆಕ್ಟ್ ಯಾರಾಗಾದ್ರೆ? ಸಾಕ್ಷಿ. ಹೇಗೆ ಗಾಢ ನಿದ್ರೆಯಲ್ಲಿ ಹೇಗೆ ಹೇಳಿ? ಗಾಢ ನಿದ್ರೆಯಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ, ಏನು ಇರಲ್ಲ, ಸಾಕ್ಷಿನೇ ಇರ್ತಾನೆ, ಅವನೇ ಅನಲೈಸ್ ಮಾಡೋದು, ಅದರಿಂದನೇ ಎಲ್ಲ ಗೊತ್ತಾಗ್ತದೆ. ಇನ್ಸ್ಟ್ರೂಮೆಂಟ್ಸ್ ವರ್ಗು ಹೋಗ್ಬೇಡಿ. ಇಲ್ಲಿ ಡೂಪ್ಲಿಕೇಟ್ ಐ, ಒರಿಜಿನಲ್ ಐ. ಒರಿಜಿನಲ್ ಐನ ನಾನು ಸಬ್ಜೆಕ್ಟ್ ಅಂತೀನಿ, ಡೂಪ್ಲಿಕೇಟ್ ಐನ ಆಬ್ಜೆಕ್ಟ್ ಅಂತೀನಿ. ಹೇಗೆ? ನೀವು ನಿದ್ದೆ ಅಂತಂದ್ರೆ ಆನ್ಸರ್ ಕರೆಕ್ಟ್. ಹೇಗೆ? ಅವಾಗ ರಾಜನು ಇಲ್ಲ, ಅಲ್ಲಿ ಭಿಕ್ಷುಕನು ಇರೋದಿಲ್ಲ ಗಾಢ ನಿದ್ರೆಯಲ್ಲಿ. ಅಷ್ಟೇ. ಯಾತ್ರಿಂದ ಗೊತ್ತಾಯ್ತು? ಅದರಿಂದ ಆತ್ಮನಿಂದಾನೆ, ಸ್ವರೂಪದಿಂದ. ಅದು ನಿಜವಾದ ಅರಿವು. ಈ ಅರಿವನ್ನ ಹುಡುಕೋದಿಕ್ಕೆ ಇವರು ಇಲ್ಲಿಲ್ಲೇ ಹುಡ್ಕಕ್ ಶುರು ಮಾಡ್ತಾ ಇದ್ದಾರೆ. ಎಲ್ಲಿ? ಆಬ್ಜೆಕ್ಟು ಸಬ್ಜೆಕ್ಟ್ ಅಂತ ಎಚ್ಚರದಲ್ಲೇ ಹುಡುಕಕ್ ಶುರು ಮಾಡ್ತಾ ಇದ್ದಾರೆ, ಸಿಗೋದಿಲ್ಲ. ಸ್ವಾಮಿಗಳಿದು ಹೇಳೋದಷ್ಟೇ, ಅಪ್ಪ ನೀವು ವಿಷಯಿ
ಇಲ್ಲಿಗೆ ನಿಂತ್ಕೊಂಡ್ಬಿಡ್ತೀರಪ್ಪ ನೀವೆಲ್ಲ. ನೀವಿನ್ ಸ್ವಲ್ಪ ಹಿಂದಕ್ಕೆ ಹೋಗ್ರಪ್ಪ ಅಂತಾರೆ. ನಾವು ಹಿಂದಕ್ಕೆ ಹೋಗದೆ ಇದ್ದರೆ ಇಲ್ಲಿ ನಮಗೂ ಬಿಡಿಸ್ಕೊಳಕ್ ಬರಲ್ಲ. ನಾವು ಎಚ್ಚರದಲ್ಲೇ ಇದ್ಕೊಂಡು ಆ ಎಚ್ಚರದಲ್ಲೇ ಇದ್ರ ಹಿಂದೆಗಡೆ ಇನ್ನೊಬ್ಬ ಸಾಕ್ಷಿ ಇದ್ದಾನೆ ಅಂತ ಕಂಡಿಡ್ಕೊಳಕ್ ಬರಲ್ಲ. ನೀವು ನಿದ್ದೆಗೆ ಹೋಗ್ಬೇಡಿ, ಹೋಗ್ಲೆ ಕನಸಿನಲ್ಲೇ ಹೇಳಕ್ ಬರುತ್ತಾ? ಆಬ್ಜೆಕ್ಟು ಸಬ್ಜೆಕ್ಟು, ಈ ಡೂಪ್ಲಿಕೇಟ್ ಐ ಆಬ್ಜೆಕ್ಟ್ ಆಗಬೇಕು, ನಮ್ಮ ಒರಿಜಿನಲ್ ಐ ಸಬ್ಜೆಕ್ಟ್ ಆಗಬೇಕು. ನಿದ್ದೆಗೆ ಹೋಗ್ಬೇಡ್ರಿ, ಕನಸಿನಲ್ಲೇ ಹೇಳಬೇಕು. ಹೆಂಗೆ ಗೊತ್ತಿದೆ ನಿಮ್ಗೆ ಆನ್ಸರ್. ನಿದ್ದೆಗೆ ಹೋಗ್ಬೇಡಿ, ಪ್ರತಿ ಸಾರಿ ನಿದ್ದೆಗೆ ಹೋಗೋದು ಬೇಡ. ಹಿಂಗೆ ನೋಡು, ಇಲ್ಲೂ ನೋಡ್ಕೋಬಹುದು. ಹೆಂಗೆ ಕನಸಿನಲ್ಲಿ ನಾವು ಏನ್ ಅನಲೈಸ್ ಮಾಡ್ತೀವಲ್ಲ ಅದು ಸತ್ಯನೇ ಇರುತ್ತಲ್ಲ. ಅಲ್ಲ, ಈಗ ನನಗೆ ಒರಿಜಿನಲ್ ಐ ಬಂದಿದ್ದೆ, ಸಾಕ್ಷಿ ಬಂದಿದ್ದೆ, ಸಬ್ಜೆಕ್ಟ್. ಇವನು ಡೂಪ್ಲಿಕೇಟ್ ಅಂತ ನೋಡ್ಕೋಬೇಕು ಕನಸಿನಲ್ಲಿ. ಕನಸು ಎಚ್ಚರದಿಂದಾನೇ ನೋಡ್ಕೋಬೇಕಪ್ಪ. ಹೆಂಗೆ ಅಂದ್ರೆ ಕನಸು ಬೀಳುತ್ತೆ, ನಮ್ಗೆ ಆನೆ ಕನಸು ಬೀಳುತ್ತೆ. ಅಲ್ಲಿವರೆಗೂ ಹೋಗ್ಬೇಡಿ. ಮತ್ತೆ ನೀವು ಆಬ್ಜೆಕ್ಟ್ಸ್ ಕಡೆ ಹೋಗ್ತಾ ಇದ್ದಾರೆ. ಇವೆರಡನ್ನೇ ಇಟ್ಕೋಬೇಕು, ಆಬ್ಜೆಕ್ಟು ಸಬ್ಜೆಕ್ಟ್ ಎರಡೇ ತಗೊಳ್ರಿ. ಈ ಡೂಪ್ಲಿಕೇಟ್ ಐ ಎಚ್ಚರದಲ್ಲಿ ಇದ್ದಾನಲ್ವಾ, ಇವನ್ನ ನಾವು ಸಬ್ಜೆಕ್ಟ್ ಅನ್ಕೊಂಡಿದ್ವಿ, ಇವಾಗ ಅವನ ಆಬ್ಜೆಕ್ಟ್ ಆಗ್ಬಿಟ್ಟ. ಈ ಡೂಪ್ಲಿಕೇಟ್ ಐ ಜನಕ ಮಹಾರಾಜ ಕನಸು ಬರ್ತಾನ? ಅಷ್ಟೇ ಪ್ರಶ್ನೆ. ಬರ್ತಾನ ಇಲ್ವಾ? ಇಲ್ಲ, ಬರಲ್ಲ. ಗೊತ್ತಾಯ್ತು, ಅರಿವಿನಿಂದನೇ ಗೊತ್ತಾಗುತ್ತೆ. ಅಷ್ಟೇ. ಅರಿವನ್ನ ಹಿಡ್ಕೊಳ್ರಿ. ನೀವು ನಿದ್ದೆಗೆ ಹೋಗ್ಬೇಕು ಅಂತಿಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಕನಸಿನಿಂದಲೂ ಕೂಡ ಸಾಕ್ಷಿನ ಗುರುತಿಸ್ಬೋದು. ಅದಾಯ್ತಾ? ಇವಾಗ ಎಚ್ಚರಕ್ಕೆ ಬನ್ನಿ. ನೀವು ನಿದ್ದೆಗೂ ಹೋಗ್ಬಾರ್ದು, ಇದೇನು ಸೂಕ್ಷ್ಮ ಆಗಿದೆ. ಕನಸು ತಗೋಬಾರ್ದು. ಎಚ್ಚರದಲ್ಲೇ ಈ ಡೂಪ್ಲಿಕೇಟ್ ಐನ ಹೊರಗಡೆ ಹಾಕಿ ನೀವು ಸಾಕ್ಷಿ ನಿಂತ್ಕೋಬೇಕು. ಇದು ಸಾಧನೆ. ಹೇಗೆ? ಅಂದ್ರೆ ಕಷ್ಟ ಇಲ್ಲಿ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಈಗ ಇಲ್ಲಿ ನಾನು ಸಾಕ್ಷಿ, ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಎಚ್ಚರಕ್ಕೆ ಬಂದಂತೆ ಮಾಡ್ಕೋಬೇಕು. ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಇಲ್ಲೇ ಎಚ್ಚರದಲ್ಲೇ, ನಾನು ನಿದ್ದೆಗೆ ಹೋಗಲಿಲ್ಲ, ಎಚ್ಚರದಲ್ಲಿ ಇದ್ದಾಗಲೇ ಇದು ಮಲ್ಕೊಳ್ಳೋದಲ್ಲ, ನಿದ್ದೆಗೆ ಹೋಗೋದಲ್ಲ, ಸಮಾಧಿಗೆ ಹೋಗೋದಲ್ಲ. ಸಮಾಧಿಗೆ ಹೋದ್ರೆ ನಮ್ಗೆ ಅಲ್ಲಿ ಪ್ರಜ್ಞೆ ಇರಲ್ಲ. ಅದಕ್ಕೋಸ್ಕರನೇ ನಾನು ಎಷ್ಟೋ ಸರಿ ಹೇಳ್ತೇನೆ, ಸಮಾಧಿಗೆ ಹೋಗೋದಲ್ಲ ಇದು, ಎಚ್ಚರದಲ್ಲೇ ಪ್ರಜ್ಞೆ ಇದ್ದಂಗೆ ಇಲ್ಲಿ ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಎಚ್ಚರಕ್ಕೆ. ಹೇಗೆ ಹೋಗೋದು ಅಂದರೆ, ಅವನು ಜಾನ್ಸನ್ಗೆ ಒಂದು ಕನಸು ಬಿದ್ದಿತ್ತಲ್ವ, ಕನಸು ಬಿದ್ದಿದ್ದದು ಅನುಭವ ಆಗೋಯ್ತದು. ಇಲ್ಲೇನು ಮಾಡ್ದ ಅವನು? ಎಚ್ಚರದಲ್ಲ ಕನಸನ್ನು ತಗೊಂಡ್ಬಂದು ಚಿಂತನೆ ಮಾಡಿದ ತಕ್ಷಣ ಏನಾಯಿತು? ಅವನು ಸಾಕ್ಷಿಲಿ ನಿಂತ್ಕೊಂಡ. ಅರೆ, ಅಲ್ಲಿ ಕನಸಿನಲ್ಲಿ ಜಾನ್ಸನ್ ಆಗಿದ್ದಿದ್ದು ನಾನೇ ಅಂತಂದರೆ ಸಾಕ್ಷಿ, ನಿಜವಾದ ಸಾಕ್ಷಿ, ಅರಿವು, ಸಾಕ್ಷಿ ಅಂತ ಇಟ್ಕೋಣ. ಮತ್ತೆ ಆಪೋಸಿಟ್ ಆಗಿದ್ದವನು ನಾನೇ ಅಂದರೆ ಆತ್ಮನೇ ಅವಸ್ಥೆಯಾಗಿ ತೋರಿದ್ದಾನೆ. ಅವಸ್ಥೆಯಲ್ಲಿ ಜಾನ್ಸನ್ನಿನ ವಿರುದ್ಧ ಎರಡೂ ಅವನೇ. ನಾನೇ ಅದೇ, ಅಲ್ಲಿಗೆ ನಾನು ಸೋತಂಗ ಆಗಲಿಲ್ಲ ಅಂದ. ಅಲ್ಲಿ ನೋಡ್ರಿ ಎಷ್ಟಿತ್ತು ಚೆನ್ನಾಗಿದೆ ಲಾಜಿಕ್. ಬಟ್ ಅನುಭವಕ್ಕೆ ಹೊಂದುತ್ತಾ ಇಲ್ವ ನೋಡ್ಕೊಳ್ರಿ. ಅದಾದ ಮೇಲೆ ಸ್ಟೇಜ್ ಆಗಿದ್ದಿದ್ಯಾರು? ನಾನೇ. ಅಲ್ಲಿ ಯಾರಾದ್ರೂ ಕಾಣಿಸುತ್ತಾ? ಕನಸಿನಲ್ಲಿ ಏನಾದ್ರು? ಇಲ್ಲಿ ನೋಡ್ರಿ, ಕನಸು ಇವಾಗ ನೋಡುವಾಗ ಕನಸನ್ನು ಎಚ್ಚರ ದೃಷ್ಟಿಯಿಂದ ನೋಡಬೇಕು. ಇವು ಯಾವುದು ಬಂದಿರಲ್ವ ತಾನೆ. ಮತ್ತು ಕನಸಿನಲ್ಲಿ ಎಲ್ಲ ಬರೀ ಅಲ್ಲಿ ಇದಿರುತ್ತೆ, ಸಂಸ್ಕಾರ ಅಲ್ಲ, ಬರೀ ಅಲ್ಲಿ ಮನಸ್ಸಿರುತ್ತೆ, ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ, ಬೇರೆದು ಯಾವುದು ಇರಲ್ಲ, ವಸ್ತು ಇರಲ್ಲ ಅಂತ ತಗೋಬೇಕು. ಅಲ್ಲಿ ಏನು ಇಲ್ಲದೆ ಇದ್ಮೇಲೂ ಮತ್ತೆ ಅಷ್ಟೆಲ್ಲ ಸೃಷ್ಟಿ ಮಾಡ್ಕೊಂತ ಹೇಳಿದ್ರಲ್ಲ ಗೋಪಾಲ, ಸೃಷ್ಟಿ ಮಾಡ್ಕೊಂಡಿದ್ದ ಯಾರು? ಆತ್ಮನೇ ಸೃಷ್ಟಿ ಮಾಡಿರೋದಲ್ಲೇ. ಅದು ನಾವು ಸತ್ಯ ಅನ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಹೇಗೆ ಸತ್ಯ ಅಂತ ಅನ್ಕೊಂಡು ಯಾವಾಗ ಅದು ಕ್ಯಾನ್ಸಲ್ ಆಯಿತು? ಎಚ್ಚರಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗೋಯ್ತು. ಅದೇ ರೀತಿ ಎಚ್ಚರದಲ್ಲಿ ಯಾಕ್ರಪ್ಪ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ? ಅಷ್ಟೇ. ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇವನು ಕೊಂದ್ಕೋಬೇಕು ಅಂತಲ್ಲ, ಇದರಲ್ಲಿ ನಾನು ನನ್ನದು ಮೋಹ ಬಿಟ್ಬಿಡಿ, ಅಷ್ಟೇ ಹೇಳೋದು. ಇದಕ್ಕಿಂತ ಪ್ರೂಫ್ ಏನು ಬೇಕು ನಿಮಗೆ?
ಹೆಂಗಿದೆ ನೋಡ್ರಿ, ಹೆಂಗೆ ತಗೊಂಡ್ಬರ್ತಾರೆ. ಇದು ನಿಜವಾದ ವೇದಾಂತ. ಹೀಗೆ ಮಾಡದೇ ಇದ್ದರೆ ಸಾಕ್ಷಿನ ಹೆಂಗೆ ಗುರುತಿಸ್ತೀರಾ, ವೈರಾಗ್ಯ ಹೆಂಗೆ ಬರುತ್ತಿಲ್ಲಿ. ಇದನ್ನು ಮತ್ತೆ ಮೆಲ್ಕು ಹಾಕ್ತಾ ಇದ್ರೆ ಇಷ್ಟೇನಾ, ಇದು ಬಂದುಬಿಡ್ಲಿ, ಕರೋನಾ ಬರುತ್ತಾ, ಬಾ. ನನಗೇನು ಅಕಸ್ಮಾತ್ ನೀನು ಬಂದರು ನಾನು ಏನು ನಾನು ಅಲ್ಲಾಡ್ಸೋಕ್ಕಾಗಲ್ಲ, ನೀನು ಸಾಕ್ಷಿನ ಅಲ್ಲಾಡ್ಸೋಕ್ಕಾಗಲ್ಲ, ಮತ್ತೇನು ಅಲ್ಲಾಡಿಸ್ತೀಯ? ಈ ಶರೀರನ ಅಲ್ಲಾಡಿಸ್ತೀಯ, ಅಲ್ಲಾಡಿಸೋ. ಪ್ರತಿದಿನ ಕನಸ್ಕೋದ್ರೆ ಇರಲ್ಲ, ನೀವಾಗ ಅಲ್ಲಾಡ್ಸಿದೀಯ, ಅಲ್ಲಾಡಿಸ್ಕೋ ಹೋಗು. ಸಾಯ್ತೀನಿ ಅಂತ ತಾನೇ, ಸತ್ರೆ ತಿರ್ಗ ಹುಟ್ಟು ಬರುತ್ತೆ ಅಂತ ಹೇಳ್ತೀವಿ. ಮುಕ್ತರ ಆದರೂ ಯೋಚನೆ ಇಲ್ಲ, ಮುಕ್ತರ ಆಗದೆ ಇದ್ರೂ ಹುಟ್ಟು ಬರ್ತೀವಿ. ಮತ್ತೆ ಯಾಕೆ ಚಿಂತನೆ ಮಾಡ್ಬೇಕು? ಹೋಗಿ ಏನು ಮಾಡ್ತೀವಿ ಮಾಡ್ಕೋ, ಅಷ್ಟಕ್ಕೆ ಬಂದು ನಿಂತ್ಕೊತೀವಿ. ಈಗ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮೊಮ್ಮಕ್ಕಳಿಗಾಗಲಿ, ನಮ್ಮ ಆಸ್ತಿಗಾಗಲಿ, ನಮ್ಮ ಶರೀರಕ್ಕಾಗಲಿ ಏನಾದರೂ ಆದರೆ ಚಿಂತನೆ ಮಾಡಬೇಕು. ನೀವು ಕನಸನ್ನು ಮೆಲ್ಕು ಹಾಕ್ಕೊಳ್ರಿ. ಕನಸನ್ನು ಮೆಲ್ಕು ಹಾಕಿದ ತಕ್ಷಣ ಇಲ್ಲಿ ನಮಗೆ ಅಟ್ಯಾಚ್ಮೆಂಟು ಬಿದ್ದು ಹೋಗುತ್ತೆ. ಇದು ಬೇಕಾಗಿರೋದು. ಹೀಗೆ ನಾವು ಚಿಂತನೆ ಮಾಡಬೇಕಾಗಿರೋದು. ನೋಡ್ರಿ, ಎಷ್ಟಿವತ್ತು ನಮಗೆ ಕ್ವಶನ್ಸ್ಗೆ ಉತ್ತರ ಸಿಕ್ತು. ಹಿಂಗೆ ಹೋಗ್ಬೇಕು ಅಲ್ಲಿಗೆ. ಒಟ್ಟಿನಲ್ಲಿ ಏನು ಅಂತಂದರೆ ವಿಷಯ ವಿಷಯಿ. ಇವರು ಎಚ್ಚರದಲ್ಲೇ ವಿಷಯ ಮಾಡ್ಕೊಂಡ್ಬಂದರು, ಬಂದು ಇಲ್ಲಿಗೆ ನಿಂತ್ಕೊಂಡ್ಬಿಟ್ರು, ಮುಂದಕ್ಕೆ ಹೋಗಲಿಲ್ಲ. ಯಾಕೆ? ಅವರು ಕನಸನ್ನು ನಾವು ಎಚ್ಚರ ಥರ ನೋಡಬೇಕು. ಹೀಗೆ ನೋಡಿಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ನಿಮ್ಗೆ ಇಷ್ಟೆಲ್ಲ ನಾವು ಡಿಸ್ಕಷನ್ಸ್ ಮಾಡಿದ್ದು ಅದಕ್ಕೋಸ್ಕರನೇ. ಗುಡ್, ನೀವೆಲ್ಲ ಚೆನ್ನಾಗಿ ಕ್ಯಾಪ್ ಮಾಡ್ತಾ ಇದ್ದೀರ. ನೀವು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೆ, ನಾನೇನು ಎಕ್ಸಾಸರೇಟ್ ಮಾಡ್ತಾ ಇಲ್ಲ. ನಾವು ಇಷ್ಟು ತಿಳ್ಕೊಳ್ಳುವಷ್ಟೊತ್ತಿಗೆ 30-35 ವರ್ಷ. ನೀವೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಇನ್ನೇನು ಬೇಕು ನಿಮಗೆ? ಮತ್ತು ಆನ್ಸರ್ ಮಾಡದೇ ಇರೋರು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಹೇಳಕ್ಕೆ ಬರದೇ ಇದ್ದರೆ ಬೇಡ. ನಮಗೆ ಒಳಗಡೆ ಹೌದು ಹೌದು ಟಿಕ್ ಮಾರ್ಕ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಆದ್ದರಿಂದ ಹಿಂಗೆ ನೋಡ್ತಾ ಹೋಗಬೇಕು. ಕೊನೆಗೆ ಇಲ್ಲಿ ನೋಡ್ರಿ, ಈ ಪ್ರಯತ್ನದಲ್ಲಿ ನಾವು ಹಿಂದಿನ ಲೇಖದ ಕೊನೆಯಲ್ಲಿ ಕೊಟ್ಟಿರುವ ಸೂಚನೆಯ ಪರಮೋಪಕಾರಿಯಾಗಿರುವುದು ಮೊಟ್ಟ ಮೊದಲನೆಯದು ವಿಷಯ ವಿಷಯಿ ವಿಭಾಗವನ್ನು ಲಕ್ಷ್ಯಕ್ಕೆ ತರಬೇಕು. ಇಲ್ಲೇ ಇದೆ ವಿಷಯ ವಿಷಯಿ. ಹಂಗೆ ಇವಾಗ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ನೋಡಿದ್ರೆ, ನಮ್ಮ ಡೂಪ್ಲಿಕೇಟ್ ನಾನುವರೆಗೂ ವಿಷಯ ವಿಷಯ ಆಗ್ತಾ ಬರುತ್ತೆ. ಈವನ್ ಈ ಡೂಪ್ಲಿಕೇಟ್ ನಾನು ಕೂಡ ಆಬ್ಜೆಕ್ಟ್ ಆಗ್ತಾನೆ. ಅವಾಗ ಏನು ಮಾಡಬೇಕು? ಇವನು ಮೊದಲು ಸಬ್ಜೆಕ್ಟ್, ವ್ಯವಹಾರ ಮಾಡೋದಕ್ಕೆ ಪಿವೆಟ್ಟು, ಆವಾಗ ಇವನೇ ಸಬ್ಜೆಕ್ಟು. ಸಾಕು ನಮಗೆ. ಯಾರಿಗೆ ಪಾರಮಾರ್ಥ ಬೇಡವೋ, ನಿಜವಾದ ಅರಿವಿನ ಗುರುತಿಸ್ಬೇಕಾಗಿಲ್ವೋ, ಗೋಹೇಡ್, ನಿಮ್ಗೆ ಇಷ್ಟೇ ಸಾಕು, ಹೋಗ್ರಿ. ವ್ಯವಹಾರ ಮಾಡೋದಕ್ಕೆ ಏನು ಪರಮಾರ್ಥನ ಗುರುತಿಸ್ಬೇಕಾಗಿಲ್ಲ. ಇವಾಗ ಇಲ್ಲಿವರೆಗೂ ನಾವು ಗುರುತಿಸಿಲ್ಲ, ಆದರೂ ನಾವು ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ವೇನೋ, ಅಚ್ಚುಕಟ್ಟಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅಲ್ಲೂ ಕೂಡ ನೀವು ಸುಖ ಸಂತೋಷದಿಂದ ಇರಬೇಕು ಅಂತಂದರೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಹುಟ್ಟಿದಾಗ್ಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆ ಕತ್ತೆ ದುಡ್ದಂಗೆ ದುಡಿತಾರೆ, ದೇವತೆಗಳಿಂದ ಪ್ರಾಣಿಗಳವರೆಗೂ. ಯಾಕೆ? ಯಾಕೆ? ಯಾರಾದ್ರೂ ಹೇಳಿ ಗೊತ್ತಾ? ಯಾಕೆ? ಯಾತಿಗೋಸ್ಕರ ಕತ್ತೆ ದುಡ್ದಂಗೆ ದುಡಿತಾರೆ ಹೇಳ್ರಿ? ಪರಮಾತ್ಮ ಗಿರ್ಮಾತ್ಮ ಬೇಡ ನನಗೆ. ಯಾತಿಕ್ಕೆ? ಆನಂದಕ್ಕೋಸ್ಕರ. ವೆರಿ ಗುಡ್ ಕೃಷ್ಣ ಬೇಡ. ಆನಂದಕ್ಕೋಸ್ಕರ ಹೇಳ್ಕೊಡ್ತಾರ. ನೀವೇನಾದರೂ ವೇದಾಂತ ಕೇಳಿದ ಮೇಲೆ ಹೋಗ್ಬೇಕಾ? ಪ್ರಾಣಿಗಳು ಯಾವ ಸ್ಕೂಲ್ಗೆ ಹೋಗುತ್ತೆ ವೇದಾಂತಕ್ಕೆ? ಯಾವುದಕ್ಕೂ ಹೇಳ್ಕೊಡ್ಬೇಕಾಗಿಲ್ಲ. ಇದು ನೇಚರ್, ಪ್ರಕೃತಿ. ಎಲ್ರಿಗೂ ಆನಂದ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಬಟ್ ನಾವು ದಡ್ಡರು, ಎಲ್ಲಿಲ್ವೂ ಅಲ್ಲಿ ಹುಡುಕ್ತಾ ಇದ್ದೀವಿ, ಸಿಗೋದಿಲ್ಲ. ಅಪ್ರಾಣಿಗೂ ಸಿಗೋದಿಲ್ಲ. ಸೆಟ್ ಕತೆ ಎಲ್ಲ ಗೊತ್ತು. ಹಾಗೆ ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಆದರೆ ನಾವು ಇಲ್ಲಿ ವ್ಯವಹಾರ, ನಾನು ಯಾಕೆ ಹೇಳಿದೆ ಇಷ್ಟೆಲ್ಲ ಅಂದರೆ, ವ್ಯವಹಾರ ಮಾಡೋದಕ್ಕೆ ಪಾರಮಾರ್ಥಕ ಬೇಕಾಗಿಲ್ಲ. ಬಟ್ ಅಲ್ಲಿ ನಿಜವಾದ ಆನಂದ ಯಾರಿಗೆ ಬೇಕು ಅಂತಿದ್ರೆ ಬನ್ನಿರಿ, ಇಲ್ಲಿಗೆ ನಿಂತ್ಕೋಬೇಡ್ರಿ. ಈಗ ನೀವು ಆ ನಿಜವಾದ ಆನಂದ ಎಲ್ಲಿದೆ ಅಂತಂದರೆ ತೋರಿಸ್ತೀವ. ತೋರಿಸಿದ ತಕ್ಷಣ ಈ ನಾನು ಇದೆಯಾ? ಇಲ್ಲ. ಈ ನಾನು ಹಿಂದೆಗಡೆ ಇನ್ನೊಬ್ಬ ನಿಜವಾದ ನಾನು ಇದ್ದಾನೆ. ಅವನು ಆನಂದ ಎಲ್ಲಿದೆ? ನಾನೇ ಆನಂದ ಸ್ವರೂಪ. ನಾನಾದ್ಮೇಲೆ ಇನ್ನೆಂಥದ್ದು. ಮತ್ತು ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಆದರೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ನಿಜವಾದ ನಾನು ಗುರ್ತಿಡಿತಾ ಇಲ್ಲ ನಾವು. ಅದು ನಾನೇ ಆಗಿದ್ದೀನಿ. ಬಟ್ ಈ ಡೂಪ್ಲಿಕೇಟ್ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಷ್ಟೇ.
ಇದೇ ನಮಗಾಗಿರೋ ಪೀಕ್ಲಾಟ. ಅದಕ್ಕೋಸ್ಕರ ಇಲ್ಲಿದ್ದೀವಿ, ಎಷ್ಟು ಮಾಡಿದ್ರು ವಿಷಯ ಬಿಡಿಸ್ಕೊಂಡಾಗ ಇಷ್ಟು ಇಲ್ಲಿವರೆಗೂ ಬಂದ್ವಿ. ಸೊ ಅಲ್ಲಿಗೆ ಮಾತೃ ಪ್ರಮಾಣ ಪ್ರಮೇಯ ತಗೊಳ್ರಿ, ಇವೇನು ತಗೊಂಡ್ರು ಅದೇ ಆಗತ್ತೆ ಅಂತ ಇಷ್ಟು ಟಾಪಿಕ್ನಲ್ಲಿ ಆಯಿತು. ಹೀಗೆ ಯಾವ ಕರ್ಣವನ್ನೂ ಉಪಯೋಗಿಸದ, ಯಾವ ಮಾರ್ಪಾಡೂ ಇಲ್ಲದ, ವಿಷಯದ ಯಾವ ಬಗೆಯ ಸೋಂಕು ಇಲ್ಲದ ಆ ನಮ್ಮ ಸ್ವರೂಪವನ್ನು ಸಾಕ್ಷಿ ಅಂತ ಕರೀತಾರೆ. ಎಲ್ಲ ಬಂದ್ಬಿಡ್ತು ನೋಡ್ರಿ. ಈಗ ಈ ಡೂಪ್ಲಿಕೇಟ್ ಐ ಇದ್ದನಲ್ಲ ಪ್ರಮಾತೃ, ಅವನು ಎಲ್ಲವನ್ನು ಅಂಟಿಸ್ಕೊಂತಾನವನು. ಆಬ್ಜೆಕ್ಟ್ಸ್ದು ಅಂಟಿಸ್ಕೊಂತಾನೆ. ಈ ಉಗುಳ್ದು ಯಾರ್ದು ಈ ಮಧ್ಯದಲ್ಲಿ ಇರುತ್ತಲ್ಲ, ಅವನಿಗೂ ಆಬ್ಜೆಕ್ಟ್ಸ್ಗೂ ಮಧ್ಯೆ ಏನಿದೆ? ಇನ್ಸ್ಟ್ರೂಮೆಂಟ್ಸ್ ಇದೆ. ಅದಕ್ಕೇನಂತಾರೆ? ಪ್ರಮಾಣಗಳಿದೆ. ಅವುಗಳದು ಎಲ್ಲ ಅಂಟಿಸ್ಕೊಂತಾನೆ ಇವನು, ಅದನ್ನೇ ಹೇಳೋದು. ಆದರೆ ನಮ್ಮ ನಿಜವಾದ ನಾನು ಇದ್ದೀನಲ್ಲ, ಅವನಿಗೇನಾದರೂ ಅಂಟ್ಕೊಳ್ಳುತ್ತಾ ಅದು ನೋಡಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ, ನನಗೆ ಗಾಢನಿದ್ರೆಲ್ಲ ಅನುಭವ ಆಗುತ್ತಲ್ಲ, ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀರಿ ಸ್ವಾಮಿ? ಪ್ರಶ್ನೆ. ಯಾವುದೂ ಇಲ್ಲ ಸರ್. ಯಾವುದು ಉಪಯೋಗಿಸಲ್ಲ. ಎಚ್ಚರದಲ್ಲಿ ನನಗೆ ಜ್ಞಾನ ಆಗ್ಬೇಕಾದ್ರೆ ಏನು ಉಪಯೋಗಿಸ್ತೀವಿ? ಇಂದ್ರಿಯ, ಮನಸ್ಸು, ಬುದ್ಧಿ ಅಷ್ಟು ಉಪಯೋಗಿಸ್ಬೇಕು. ಜೊತೆಗೆ ಹೊರಗಡೆ ವಸ್ತುಗಳು ಇರಬೇಕು. ಇಷ್ಟಿರ್ಬೇಕು, ಉಪಯೋಗಿಸ್ಬೇಕು ನೋಡ್ರಿ. ನಾನು ನಿಜವಾದ ನಿದ್ದೆನಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಹಂಗೆ ಅನುಭವ ಆಗುತ್ತೋ ಇಲ್ವೋ? ಮತ್ತು ಇವುಗಳ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಿ ನೀವು? ಇವುಗಳಿಗೆ ಯೋಗ್ಯತೆನೇ ಇಲ್ಲ. ಇವು ಬರೀ ಇನ್ಸ್ಟ್ರೂಮೆಂಟ್ಸ್ ಇವು. ನಿಜವಾದ ನಾನು ಯಾರಾಯ್ತು ಅಲ್ಲಿಗೆ? ನಿಜವಾದ ಯಾರಾಯ್ತು ನಾನಾಗ ಅಲ್ಲಿಗೆ? ಅವನು ಹೋಗ್ಲಿ ಈ ಎಚ್ಚರ ಈ ಡೂಪ್ಲಿಕೇಟ್ ಐ ಇದ್ದಾನಲ್ವಾ, ಅವನು ಎಲ್ಲವನ್ನು ಅಂಟಿಸ್ಕೊಂತಾನೆ. ಈ ಸಾಕ್ಷಿ ಏನಾದ್ರೂ ಅಂಟಿಸ್ಕೊಂತಾನ? ಪ್ರಶ್ನೆ. ಇಲ್ಲ ಇಲ್ಲ ಸರ್. ಹೆಂಗೆ? ಆನ್ಸರ್ ಕರೆಕ್ಟ್. ಹೆಂಗೆ? ಗಾಢನಿದ್ರೆಯಲ್ಲಿ ಏನು ಇಲ್ದಿರ ನಾವ್ ಇರ್ತೀವಲ್ಲ ಸರ್, ಯಾವೊಂದೂ ಇರಲ್ಲ, ಇಂದ್ರಿಯಗಳು ಯಾವ್ದು ಇರಲ್ಲ, ಇನ್ಸ್ಟ್ರೂಮೆಂಟ್ ಸೇರೆ ಅವರ ಕಲ್ಮಶ ಏನಾದ್ರೂ ಅಂಟ್ಕೊಳ್ಳುತ್ತಾ ಇವನಿಗೆ? ಇಲ್ಲ, ಇರೋದಿಲ್ಲ. ಅದೇ ಎಚ್ಚರದಲ್ಲಿರೋ ಈ ಜೀವಾತ್ಮನಿಗೆ ಇರುತ್ತೆ. ಅದಕ್ಕೆ ಅದನ್ನ ಸಂಸ್ಕಾರ ರೂಪದಲ್ಲಿ ಹೇಳ್ತೀವಿ. ಅಂತಃಕರಣದಲ್ಲಿ ಎಲ್ಲವೂ ಪ್ರಿಂಟ್ ಆಗಿರುತ್ತಲ್ಲಿ. ಅದನ್ನೇ ಹೇಳೋದು. ಬೀಜ ರೂಪದಲ್ಲಿರುತ್ತೆ. ವಸ್ತು ಇಲ್ಲದೆ ಇರ್ಬೋದು, ಆ ಬೀಜ ಇದ್ರೆ ಸಾಕು. ನಿಮ್ಗೆ ಆ ವೇದವ್ಯಾಸರದು ಅವ್ರ ಶಿಷ್ಯರದು ಹೇಳಿದ್ನಲ್ಲ, ಜ್ಞಾಪಕ ಮಾಡ್ಕೊಳ್ಳಿ. ಅವೆಲ್ಲ ಇರುತ್ತೆ. ಆದ್ರಿಂದ ಇವೆಲ್ಲ ಅಂಟ್ಕೊಂಡಿರುತ್ತೆ. ಮತ್ತೆ ಇವನು ಹುಟ್ಟು ಬರಬೇಕು, ಇವನು ಮಾಡಿರೋ ಪಾಪ ಪುಣ್ಯ ಅನುಭವಿಸಕ್ಕೆ ಹೋಗ್ಬೇಕು, ಬರಬೇಕು, ಎಲ್ಲ ಸತ್ಯ. ಆದರೆ ಈ ಸಾಕ್ಷಿ ಏನು ಅಂಟ್ಕೊಳ್ಳುತ್ತವನಿಗೆ? ಅವನು ಎಲ್ಲದಕ್ಕೂ ಅವನೇ ಆಧಾರವಾಗಿರ್ತ. ನಾನು ಹೇಳೋದು ಹಗ್ಗಕ್ಕೆ ಹಾವಿಂದು ಏನು ಅಂಟ್ಕೊಂಡಿರುತ್ತೆ ಸ್ವಾಮಿ ಹೇಳ್ರಿ? ಏನಾದರೂ ಅದು ಹಾವು, ನಾಗರ ಹಾವು ಹೆಸರೇನಾದರೂ ಮೆತ್ಕೊಂಡಿರುತ್ತ? ಹಾವಿಂದು ಹಲ್ಲುಗಳು ಮೆತ್ಕೊಂಡಿರುತ್ತ? ವಿಷ ಇರುತ್ತ? ಹೋಗ್ಲಿ, ಹಗ್ಗದಲ್ಲಿ ಎಂತೆಂಥದ್ದು ಇಲ್ಲ. ಯಾಕೆ ಹೇಳ್ರಿ? ಇಲ್ಲ ಅಲ್ಲಿ, ಅದಕ್ಕೆ ಇಲ್ಲ, ಹಾವಿಲ್ಲ ಅಲ್ಲಿ, ನಿಜವಾಗ್ಲೂ ಇಲ್ಲ. ಮತ್ತೆ ಈ ಪ್ರಪಂಚ ಆತ್ಮನ್ ಬಿಟ್ಟು ಮಿಕ್ಕಿರೋದು ಯಾವ್ದಾದ್ರು ನಿಜವಾಗಿದೆಯಾ ಮೆತ್ಕೊಳಕ್ಕೆ? ವಸ್ತುವೇ ಇಲ್ಲದೆ ಇದ್ಮೇಲೆ ಮೆತ್ಕೊಳ್ಳೋದೇನು ಬಂತು ಸ್ವಾಮಿ? ಹಂಗೆ ತಗೋಬೇಕು ನಾವು. ನಮಗೆ ತತ್ವದಲ್ಲಿ ನಿಲ್ಲಕ್ಕೆ ಬರಲ್ಲ ಒಂದೇ ಸಲ. ಈ ಎಕ್ಸಾಂಪಲ್ ಇಟ್ಕೊಂಡು ಮೆಲ್ಕ್ ಹಾಕ್ರಿ. ಈ ಎಕ್ಸಾಂಪಲ್ ತಗೋಬೇಕು ನಾವು. ಹಾವು ಹಗ್ಗ ಎರಡಿಲ್ಲ. ಅದೇ ರೀತಿ ಬ್ರಹ್ಮ ಪ್ರಪಂಚ ಇಲ್ಲ. ಅದಕ್ಕೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕವಾಗಿ ಮಾಡಿದ್ದು. ಈ ವಸ್ತುಗಳು ನಿಜವಾಗ್ಲೂ ಇಲ್ಲ. ಹೆಂಗೆ ನೋಡ್ಕೋಬೇಕು? ಕನಸಿಗೆ ಬರಲಿ ನೋಡೋಣ. ನನಗೆ ನಿಮ್ಮ ನಿದ್ದೆವರೆಗೂ ಹೋಗ್ಬೇಡಿ. ಕನಸಿಗೆ ಯಾಕೆ ಬರಲಿಲ್ಲ ಅಷ್ಟು ಹೇಳ್ರಿ. ಹೋಗ್ಲಿ, ಕನಸಿನ ಸತ್ಯ ಅನ್ಕೊಂಡಿದ್ನಲ್ಲ, ಎಚ್ಚರ ಬಂದಿದ ತಕ್ಷಣ ನನಗೆ ಪ್ರೂಫ್ ಆಗಲಿಲ್ವಾ? ನನಗೆ ಇದಕ್ಕಿಂತ ಅನುಭವ ಇನ್ನೇನು ಬೇಕು ಹೇಳ್ರಿ?
ಅಲ್ಲಿ ಎಷ್ಟು ಅವನು 12 ವರ್ಷ ಬರಗಾಲ, 1 ವಾರದಿಂದ ಉಪವಾಸ ಮಾಡ್ತಾ ಇದ್ದಾನೆ, ಅಮಾಭಿಕ್ಷಾಂದೆ ಹಿಂತಾ ಇದ್ದಾನೆ. ಎಚ್ಚರಕ್ಕೆ ಬಂದಿದ ತಕ್ಷಣ ಏನಾದ್ರು ಮೆತ್ಕೊಂಡಿದೀಯಾ? ಹೋಗ್ಲಿ, ಆತ್ಮನ್ ಬಿಟ್ಬಿಡಿ ಸ್ವಾಮಿ. ಕನಸಿನಲ್ಲಿ ಅಷ್ಟೆಲ್ಲ ಅನುಭವಿಸ್ತಾ ಕಷ್ಟ ಗಿಷ್ಟ ಎಲ್ಲ ಎಚ್ಚರಕ್ಕೆ ಬಂದಿರೋ ಈ ಜನಕ ಮಹಾರಾಜನಿಗೆ ಅಂಟ್ಕೊಂಡಿದೀಯಾ? ಅಷ್ಟೇ ಹೇಳ್ರಿ ಸಾಕು. ಅಂಟ್ಕೊಂಡಿದ್ಯಾ? ಅವನ ಭಿಕ್ಷೆ ಎತ್ತಿದ್ದು ಈ ಜನಕ ಮಹಾರಾಜನಿಗೆ ಅಂಟ್ಕೊಂಡಿಲ್ಲ ಅಂತಂದ್ರೆ ಇವರ ಅಪ್ಪ ಹಿಂದೆಗಡೆ ಇದ್ದಾನೆ, ಸಾಕ್ಷಿಗೆ ಹೆಂಗ್ ಹತ್ಕೊಳುತ್ತೆ ಸ್ವಾಮಿ? ಅದೇ ರೀತಿ ಕನಸಿನಲ್ಲಿರೋದು ಎಚ್ಚರಕ್ಕೆ ಮೆತ್ಕೊಳ್ಳಲ್ಲ, ಜೀವಾತ್ಮನಿಗೆ ಮೆತ್ಕೊಳ್ಳಲ್ಲ. ಯಾಕೆ? ನಮ್ಗೆ ಇಲ್ಲೇ ಪ್ರೂಫ್ ಆಗ್ಬಿಡ್ತಾ ಇದೆ, ಇದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ಅದಿದ್ದಾಗ ಇದಿರಲ್ಲ, ಇದಿದ್ದಾಗ ಅದಿರಲ್ಲ. ಈಗ ಕನಸಿನಿಂದ ಇಲ್ಲಿ ಬಂದ ಮೇಲೆ ನಾನು ಪ್ರಶ್ನೆ ಕೇಳ್ತೇನೆ, ಕನಸಿನಲ್ಲಿ ನಿಜವಾಗಿ ನಡೀತಾವೆಲ್ಲ? ಉತ್ತರ ಕೊಡ್ಬೇಕು ನನಗೆ. ಕನಸಿನಿಂದ ಎಚ್ಚರಕ್ಕೆ ಬಂದ್ಬಿಡ್ತೀರಾ? ಆ ಭಿಕ್ಷುಕ ನಿಜವಾಗಿ ಭಿಕ್ಷೆ ಎತ್ತದ್ನ? ಹೊಟ್ಟೆ ಹಸ್ವಾಗಿತ್ತ? 12 ವರ್ಷಗಳ ಕಾಲ ಬರಗಾಲ ಆಗಿತ್ತ? ಯಾವುದೂ ಇಲ್ಲ ತಾನೆ. ಅವನು ಕನಸು ಕಾಣುವಾಗ ಅದು ಅವನಿಗೆ ಎಚ್ಚರನೋ ಕನಸೋ? ಕಾಣುವಾಗ, ಅನುಭವಿಸೋವಾಗ ಎಚ್ಚರ. ಈ ಎಚ್ಚರ ಎಲ್ಲಿರುತ್ತೆ ಸ್ವಾಮಿ? ಆವಾಗ ಎಲ್ಲಿರುತ್ತೆ? ಇರಲ್ಲ, ಎಲ್ಲೂ ಇರಲ್ಲ. ಅದು ಬೇಕು ನನಗೆ ಆನ್ಸರ್. ಈಗ ನಾನು ಪ್ರಶ್ನೆ ಕೇಳ್ತೇನೆ, ಕನಸಿನಲ್ಲಿ ಭಿಕ್ಷೆ ಎತ್ತವಾಗ ಅದು ಸತ್ಯವಾಗಿತ್ತು ತಾನೆ? ಈಗ ಎಚ್ಚರಕ್ಕೆ ಬಂದಿದ್ದೀರಾ, ಕನಸು ಇದೆಯಾ? ಇಲ್ಲ. ಯಾಕೆ ಹೇಳಿ? ಕನಸಿಲ್ಲ ಯಾಕೆ? ನೀವು ಹೇಳ್ತೀರಾ ಇಲ್ಲ, ಯಾಕೆ? ಒಂದಿದ್ದಾಗ ಒಂದಿರೋದಿಲ್ಲ. ಕನಸು ಸತ್ಯ ಅಲ್ಲ ಅಷ್ಟೇ. ಕನಸು ಸತ್ಯ ಅಲ್ಲ, ಹಾವಿನ ಥರ ಸತ್ಯ ಅಲ್ಲ. ಅದೇ ರೀತಿ ಕನಸು ಬಿದ್ದಾಗ ನಿಮ್ಮ ಎಚ್ಚರ ಸತ್ಯ ಹೇಗಿರುತ್ತೆ ಅಂತ ನನ್ನ ಪ್ರಶ್ನೆ. ಲಾಜಿಕ್ಕು, ಬಟ್ ಅನುಭವಕ್ಕೆ ಹೊಂದುತ್ತೆ. ಹೆಂಗಿದೆ ನೋಡ್ರಿ, ಹಿಂಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದು. ಹಿಂಗೆ ಮಾಡಬೇಕಾಗಿರೋದು, ಹಿಂಗೆ ಇದನ್ನ ಹಿಂಗೆ ಮಾಡ್ತಾ ಇರೋದು ಮೆಲುಕು ಹಾಕ್ತಾ ಇದ್ರೆ ವಿರಕ್ತಿ ಬರುತ್ತೆ ನಮಗೆ. ನಿಜವಾಗಿ ನಮ್ಮ ಸ್ವರೂಪ ಅದು ಅಂತ ಬರುತ್ತೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಈ ಡೂಪ್ಲಿಕೇಟ್ ಐಗೆ ಎಲ್ಲ ಕಾರಣಗಳಿರಬೇಕು, ಅದರ ಜೊತೆಗೆ ಆದಿ ಭೌತಿಕ ಇರಬೇಕು, ಬೆಳಕೋ ಗಿಳಕೋ ಅಥವಾ ಆರ್ಟಿಫಿಷಿಯಲ್ ಬೆಳಕು ಬಿದ್ದಿರಬೇಕು, ಕರ್ಣಗಳನ್ನ ಉಪಯೋಗಿಸ್ಬೇಕು, ವಸ್ತು ಇರಬೇಕು. ಫಸ್ಟ್ ಆಫ್ ಆಲ್ ವಸ್ತು ಇರಬೇಕು, ಆ ವಸ್ತುಗಳು ನೋಡೋದಕ್ಕೆ ಕರ್ಣಗಳನ್ನ ಉಪಯೋಗಿಸ್ಬೇಕು. ಆ ಕರ್ಣಗಳನ್ನ ತಂದು ಈ ಜೀವಪ್ಪನಿಗೆ ಒಪ್ಪಿಸ್ಬೇಕು. ತಗೋ, ಎಲ್ಲ ತಂದು ನಿನಗೆ ಕಾಣಿಕೆ ಕೊಟ್ಟಿದ್ದೀವಿ ಅಂತ. ಅವನು ಐ ಎಂಜಾಯ್ಡ್, ನನಗೆ ಜ್ಞಾನ ಆಯಿತು, ನಾನು ಕೆಲಸ ಮಾಡಿದೆ, ನಾನು ಅನುಭೋಗಿಸ್ದೆ ಅಂತ ಅವನು ನಾನು ಅಂತ ಒಂದು ಸೀಲ ಕಳಿಸ್ತಾ ಇರ್ತಾನ. ಹಂಗೆ ಹೀಗೆ ಯಾವ ಇಲ್ಲಿ ಕರ್ಣಗಳನ್ನ ಉಪಯೋಗಿಸ್ಬೇಕು, ಮಾರ್ಪಾಡಾಗುತ್ತಿಲ್ಲಿ. ಎಲ್ಲಿ ನಿಮ್ಗೆ ಏನೇ ಜ್ಞಾನ ಆಗಲಿ ಏನೇ ಆಗಲಿ ಮಾರ್ಪಾಡುಗಳಾಗುತ್ತೆ ಅಂತಾರೆ. ಎಲ್ಲಿ? ಎಚ್ಚರದಲ್ಲಿ. ಎಚ್ಚರ ಒಂದು ದೃಶ್ಯ ಪ್ರಪಂಚದಲ್ಲಿ ಹೆಂಗೆ ಮಾರ್ಪಾಡಾಗುತ್ತೆ ಅಂದ್ರೆ ಅರ್ಥ ಏನು? ಹುಟ್ಟುತ್ತೆ, ಬೆಳೆಯುತ್ತೆ, ದೊಡ್ಡದಾಗುತ್ತೆ, ನಾಶ ಆಗುತ್ತೆ, ಎಲ್ಲ ಆಗುತ್ತೆ. ಸರಿ, ಇಲ್ಲಿ ಅವೆಲ್ಲ ಬದಲಾವಣೆ ಆಗುತ್ತೆ. ಇಲ್ಲಿ ಮಾರ್ಪಾಡಾಗುತ್ತೆ ಅಂತಂದ್ರೆ ಅಂತಃಕರಣದಲ್ಲಿ ನಿಮಗೆ ಪ್ರತ್ಯಯ ರೂಪದಲ್ಲಿ ಅನುಭವ ಆಗಬೇಕು. ಇಲ್ಲಿದ್ರೆ ಸಾಧ್ಯನೇ ಇಲ್ಲ ಅಲ್ವಾ? ಅದನ್ನ ಪ್ರತ್ಯಯ ಅಂತಾರೆ ನಾವು. ಪ್ರತ್ಯಯ ಇದು ಮಾರ್ಪಾಡು ಅಂತ ಅನ್ನೋದು. ಆದರೆ ನಿಮ್ಮ ನಿದ್ದೆ ಅನುಭವ ಆಗಲಿ, ಕನಸಿನ ಅನುಭವ ಆಗಲಿ, ಅದೇ ರೀತಿ ಎಚ್ಚರದ ಅನುಭವ. ನಮ್ಗೆ ಇಲ್ಲಿ ಎಚ್ಚರದಲ್ಲಿ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಫಸ್ಟು ನಿದ್ದೆ ಹೇಳಿ ಆಮೇಲೆ ಕನಸಿನ ಅನುಭವ ಇದ್ದಾಗ ಅಲ್ಲಿ ಮೊದಲು ನಾವು ಇವಾಗ ನೋಡ್ರಿ, ನಿದ್ದೆ ಚೆನ್ನಾಗಿ ತೊಗೊಂಡ್ಬಿಡ್ತೀವಿ ನಾವು. ನಿದ್ದೆನಲ್ಲಿ ಇದು ಯಾವುದೂ ಇಲ್ಲ, ಕರೆಕ್ಟು. ಅಲ್ಲಿ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀರಾ? ಇಲ್ಲ. ಅಲ್ಲೇನಾದರೂ ಮಾರ್ಪಾಡಾಗುತ್ತಾ ಅಂದರೆ ಅಲ್ಲೇನಾದರೂ ಪ್ರತ್ಯಯ ಆಗಬೇಕಾ ಅಂತ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ಮನಸ್ಸೇ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ವಿಷಯ ಇಲ್ಲ, ಈ 19 ಮುಖಗಳು ಯಾವುದೂ ಇಲ್ಲ ಸ್ವಾಮಿ. ಹೋಗ್ಲಿ, ಇವುಗಳು ಇರೋ ಅವಸ್ಥೆ ಇದೆಯಾ? ಅದೂ ಇಲ್ಲ. ಅವಸ್ಥೆ ನಿರವಸ್ಥ ಆತ್ಮನಿಗೆ ಯಾವ ಅವಸ್ಥೆನೇ ಇಲ್ಲ. ಎಲ್ಲ ಎಚ್ಚರದ ಈ ಪ್ರಮಾತೃ ಎಚ್ಚರ, ಕನಸು, ನಿದ್ದೆ ಅಂತ ಹಿಂಗೆಲ್ಲ ಹೆಸರು ಕೊಡೋದು ಇವನು. ಸೂರ್ಯನಿಗೆ ಏನಾದರೂ ಹೋಗಿದ್ದೆ ಬೆಂಗಳೂರು ಯಾವುದು ತುಮಕೂರು ಯಾವುದು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ? ನನಗೇನು ಗೊತ್ತಿಲ್ಲ ಅಂತಾನೆ. ಈಗ
ಒಂದು ಈ ಬೆಂಗಳೂರು ತುಮಕೂರು ಮಾಡ್ಕೊಂಡ್ರೆ ಅದೆಲ್ಲ ಒಂದು 100-200 ವರ್ಷದಿಂದ ಇರ್ಬೋದು, ಅಥವಾ 300 ವರ್ಷದಿಂದ. ಅದಕ್ಕೆ ಮೊದಲು ನೀವೇನ್ ಮಾಡ್ಕೊಂಡಿದ್ರಿ? ಅವಾಗ್ಲೇ ಇಲ್ಲ. ಇಲ್ಲಿ ರಾಮನ ಕಾಲದಲ್ಲಿ ಏನಾದ್ರು ಇತ್ತ, ಇವ ಕೃಷ್ಣನ ಕಾಲದಲ್ಲಿ ಏನಾದ್ರು ಇತ್ತ? ಬೆಂಗಳೂರೆಲ್ಲ ಬೆಂಗಳೂರು ಇರ್ಲಿಲ್ಲ, ಅಲ್ಲ ಒಂದು ಆದಿತ್ಯನ ಇಟ್ಕೊಳ್ಳಿ. ಕೃಷ್ಣ ಹುಟ್ಟಿದ್ದು ಜನ್ಮಸ್ಥಾನ ಅವೆಲ್ಲ ಇರ್ಬೋದು, ಇಟ್ಕೊಳ್ಳಿ. ಬೆಂಗಳೂರು ಇತ್ತ, ಅಲ್ಲಿ ಅಷ್ಟೊಂದು ಬೆಳೆದೇ ಇರಲಿಲ್ಲ ಅವಾಗ. ಇರ್ಲಿ. ಈಗ ಅವಾಗ ಸೂರ್ಯ ಅದೇ ಸೂರ್ಯ, ಇವಾಗ್ಲೂ ಅದೇ ಸೂರ್ಯ. ಆವಾಗ್ಲೂ ಅವನು ಗೊತ್ತಿಲ್ಲ ಅಂದ್ರೆ ಇವಾಗ ಗೊತ್ತಿರುತ್ತೇನೋ? ಹಾಗೆ ಪ್ರತಿಯೊಂದು ಹಿಂದಿಂದಕ್ಕೆ ಹೋಗ್ತಾ ನೋಡ್ಕೋಬೇಕು. ಅದು ಮತ್ತೆ ಈ ವಿಷಯದ ಯಾವ ವಿಷಯ ಅಂತಂದ್ರೆ ಇಲ್ಲೆಲ್ಲ ಆಬ್ಜೆಕ್ಟ್ಸ್, ಆತ್ಮ ಒಂದೇ ಸಬ್ಜೆಕ್ಟ್, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್ಸ್. ಈ ನಾನು ತನ್ನೊಂದು ಕೂಡ ಕಲ್ಮಶ ಇರಲ್ಲ. ಇದನ್ನ ಮುಕ್ತರ ಆದ್ಮೇಲೆ ಕಾಣ್ಕೋಬೇಕು ಅಂತ ಏನಿಲ್ಲ. ಈಗ ನೋಡ್ರಿ, ಜನಕ ಮಹಾರಾಜ ಗಂಡ್ಸು, ಈ ಭಿಕ್ಷುಕ ಗಂಡ್ಸು. ಆ ಜಾನ್ಸನ್ಗೆ ಚಿಟ್ಟೆ ಆಗಿದ್ನಂತೆ, ಅದೇ ಯಾವುದು ಹಾಳಾಗೋಗಿ, ಅಕಸ್ಮಾತ್ ಹೆಂಗಸು ಆಗ್ಬೋದು. ಎಚ್ಚರದಲ್ಲೇ ನಾವು ನಾಟಕ ಗಿಟ್ಕ ಮಾಡುವಾಗ ಹೆಂಗಸರು ಡ್ರೆಸ್ ಹಾಕೊಂತೀವಂತೆ, ಕನಸಿನಲ್ಲಿ ಹೆಂಗಸರಾಗೋದು ಕಷ್ಟ ಆಗಿರ್ಬೋದು, ಯಾವನೋ ಒಬ್ಬ ಹೆಂಗಸರಾಗಿ ಹುಟ್ಟಿರ್ಬೋದು, ನಪಂಸಕನಾಗಿ ಹುಟ್ಟಿರ್ಬೋದು. ಬಟ್ ಏನಾದರೂ ಕೂಡ ಅದು ಜೀವಾತ್ಮನಿಗೆ ಅಲ್ಲಿ ನಾವು ಗಾಢನಿದ್ರೆಯಲ್ಲಿದ್ದಾಗ ಅದು ಗೊತ್ತಾಗುತ್ತಾ ನಮಗೆ? ಗಾಢನಿದ್ರೆಯಲ್ಲಿದ್ದಾಗ ಹೆಂಗಿರ್ತೀವಿ? ನಾನು ನಿಜವಾದ ಸ್ವರೂಪದಲ್ಲಿರ್ತೀನಿ. ಇವನು ಗಂಡಸು, ಅವನು ಹೆಂಗಸು, ಅದ್ರದ್ದೇನಾದ್ರೂ ಕೊಳಕು ಮೆತ್ಕೊಂಡಿರ್ತ ಅವನಿಗೆ. ಇವನು ಗಂಡಸು ಅಂತಾರ, ಅವ್ರ ಹೆಂಗಸರು ಅಂತಾರ ಅಲ್ಲಿ ಅನ್ನಕ್ಕೆ ಬರಲ್ಲ. ಯಾವ್ದು ಮೆತ್ಕೊಳ್ಳಲ್ಲ. ಅಷ್ಟೇ ಬೇಕಾಗುತ್ತೆ ನಮಗೆ. ನಮ್ಮ ಸ್ವರೂಪಕ್ಕೆ ಏನೇನೂ ಮೆತ್ಕೊಳ್ಳೋದಿಲ್ಲ, ಅಷ್ಟು ಶುದ್ಧವಾಗಿರುತ್ತೆ. ಅದಕ್ಕೆ ನಿತ್ಯ, ಅದು ನಿತ್ಯವೂ ಇದೆ. ಶುದ್ಧ ಬುದ್ಧ ಅಂದರೆ ಅರಿವು ಅಂತ. ಯಾವಾಗಲೂ ಅರಿವು ಸ್ವರೂಪ. ಸ್ವಾಮಿ, ಎಚ್ಚರದಲ್ಲಿರೋ ಈ ಜೀವಪ್ಪ ನಿದ್ದೆ ಮಾಡಬೇಕು, ಇಂದ್ರಿಯಗಳು ರೆಸ್ಟ್ ತಗೋಬೇಕು. ನಮ್ಮ ಸಾಕ್ಷಿ ಸ್ವರೂಪ ಯಾವಾಗ ರೆಸ್ಟ್ ತಗೋಬೇಕು ಸ್ವಾಮಿ? ನಿದ್ದೆಲ್ಲ ಅವನು ಮಲಗಿರ್ತಾನ ಸ್ವಾಮಿ? ಪ್ರಶ್ನೆ. ನಿದ್ದೆಯಲ್ಲಿ ಸಾಕ್ಷಿ ಮಲಗಿರ್ತಾನ ಅಂತ ಉತ್ತರ ಬೇಕು. ಸಾಕ್ಷಿಗೆ ಯಾವುದೇ ಕ್ರಿಯೆ ಇಲ್ಲಲ್ಲ ಸರ್, ಮಲ್ಗೋದು ಎದ್ದೇಳೋದು ಏನಿಲ್ಲ ಅಲ್ಲ. ಅವನು ಫಸ್ಟ್ ಆಫ್ ಆಲ್ ಅವಸ್ಥೆಗಳೇ ಇಲ್ಲ. ಎಚ್ಚರ ಕನಸು ನಿದ್ದೆ ನಮಗೆ. ಅವನು ರೆಸ್ಟು ತುಂಬಾ ಕೆಲಸ ಮಾಡ್ತಾನ. ಅವನು ಸಾಕ್ಷಿ ಕೆಲಸ ಮಾಡ್ತಾನ? ಇಲ್ಲ, ನಿಷ್ಕ್ರಿಯ. ಅವನೇನ್ ಕೆಲಸ ಮಾಡ್ತಾನೆ ನೋಡ್ರಿ? ಏನು ಕೆಲಸ ಮಾಡದೇ ಇದ್ರು ಆನಂದವಾಗಿರೋದು ಅವನೇ ಅವನ ಸ್ವಭಾವ. ಮತ್ ನಾವ್ಯಾಕೆ ಇಲ್ಲಿ ಒಳ್ಳೆ ಕತ್ತೆ ದುಡ್ದಂಗೆ ದುಡಿತೀವಿ ಗೊತ್ತಿಲ್ಲ. ನಾವು ದುಡಿತಾ ಇರೋದು ಹೆಂಗ್ ಗೊತ್ತಾ? ಬೆಟ್ಟಕ್ಕೆ ಕಲ್ಲೆತ್ತಾ ಇದ್ದೀವಿ, ಮಾಡ್ತಾ ಇರೋದಷ್ಟೇ ಪ್ರತಿಯೊಬ್ರು. ಈ ವಿಚಾರ ಗೊತ್ತಾಯ್ತು ಅಂದ್ರೆ ಕರ್ಮ ಸನ್ಯಾಸ ಆಗ್ಬಿಡುತ್ತಿಲ್ಲ. ಕರ್ಮ ಸನ್ಯಾಸ ಅಂದ್ರೆ ಕರ್ಮಗಳು ಬಿದ್ದೋಗುತ್ತೆ. ಕರ್ಮಗಳು ಬಿದ್ದೋಗುತ್ತೆ ಅಂದ್ರೇನು? ಕಾಂಪಿಟೇಷನ್ ಇರಲ್ಲ, ಪೈಪೋಟಿ ಇರಲ್ಲ. ಅವಾಗ ಏನ್ ಬೇಕು? ಆನಂದ ಸ್ವರೂಪ ನಾನು ಅಂತಂದಾಗ ಏನ್ ಮಾಡಕ್ ಹೋಗ್ಬೇಕು? ವ್ಯವಹಾರ ದೃಷ್ಟಿಯಿಂದ ಈ ಶರೀರ ಇರೋದಕ್ಕೆ ಏನೋ ಒಂದೆರಡು ಹೊತ್ತು ಅನ್ನ ಸಿಕ್ಕಿದ್ರೆ ಸಾಕು. ಸಿಗದೆ ಇದ್ರೂ ಪರವಾಗಿಲ್ಲ. ಭಗವದ್ಗೀತೆಯಲ್ಲಿ ನೋಡಿದ್ವಿ ಆ ಗುಂಡಿ ಸ್ವಾಮಿಗಳ ಕಥೆ, ಹೆಂಗಿರ್ತಾರೆ ಬ್ರಹ್ಮಜ್ಞಾನಿಗಳು ಅಂತ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಡುತ್ತಿದ್ ನೋಡ್ರಿ. ಆನಂದ ಕೊರತೆ ಇಲ್ಲ. ರಮಣ ಮಹರ್ಷಿಗಳಿಗೆ ಇದ್ದಿದ್ದ ಆನಂದ ಯಾರಿಗಿರ್ತಾ ಇತ್ತು? ಬರೀ ಲಂಗೋಟಿ. 12ನೇ ವರ್ಷದಿಂದ ಅವ್ರ ದೇಹ ಬಿಡೋವರೆಗೂ ಲಂಗೋಟಿಯಲ್ಲಿ ಇದ್ರು. ಇಂಥದ್ದು ಯಾರು ಬೇಡ ಸ್ವಾಮಿ. ನಮ್ಗೆ ಇಷ್ಟಿದ್ದು ಸಂತೋಷ ಇಲ್ಲ. ನಮಗ್ ಬಿಟ್ಬಿಡ್ರಿ. ಮೈಸೂರು ಮಹಾರಾಜಕ್ಕೆ ಸಂತೋಷ ಇಲ್ಲ ಅಂದ್ರೆ ನಮಗ್ ಸಿಕ್ಕಕ್ ಸಾಧ್ಯನೇ ಇಲ್ಲ. ಮೈಸೂರು ಮಹಾರಾಜರು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಜನ್ಮಗಳೆತ್ತಬೇಕು ಹೇಳ್ರಿ. ಹೋಲ್ ಕರ್ನಾಟಕ, ಮೈಸೂರು ಸ್ಟೇಟ್ ಅವ್ರದ್ದು. ಅವ್ರಿಗೆ ಸಂತೋಷ ಇಲ್ಲ, ಸುಖ ಇಲ್ಲ. ಸೂಯಿಸೈಡ್ ಮಾಡ್ಕೋಬೇಕು ಅಂದ್ರೆ ಅದರಷ್ಟು ಕಷ್ಟ ಇನ್ಯಾವುದೂ ಇರಲ್ಲ. ಅಂಥ ಸ್ವರೂಪ ನಮ್ಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ದುಡಿಬೇಕಾಗಿಲ್ಲ, ಮಾಡಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ. ಇಲ್ಲಿ ನಮಗೆ ಸುಖ ಇರಲಿ, ಎಚ್ಚರದಲ್ಲಿ ನಮಗೆ ಸರಿಯಾಗಿ ತಿನ್ನೋದಕ್ಕೆ ಬರೋಲ್ಲ, ಅನುಭೋಗ್ಸಕ್ಕೆ ಬರೋಲ್ಲ, ನಿದ್ದೆ ಮಾಡೋಕ್ಕೆ ಬರೋಲ್ಲ. ನಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡ್ರಿ. ಇದು ಆದ್ದರಿಂದ ನಮ್ಮ ಸ್ವರೂಪದ ಸಾಕ್ಷಿಯೇ ಪರಮ ವಿಷಯಿಯು. ಪರಮ, ಇದನ್ನ ವಿಷಯಿ ಅಂತ ಕರೆದ್ರೆ ಅದು ಪರಮ ವಿಷಯಿ. ಇವ್ ಜೀವ ಅಂತ ಕರೆದ್ರೆ ಅವನು ಪರಮಾತ್ಮ. ಹಂಗೆ ಕರಿಬೇಕು, ಪರಮ ವಿಷಯಿ. ಅದಕ್ಕಿಂತ ಮೇಲ್ಗಡೆ ಇನ್ನೊಂದು ಸಬ್ಜೆಕ್ಟ್ ಇಲ್ಲ.
ಇವನೇ ಸಬ್ಜೆಕ್ಟ್ ಅಂತ ಹೇಳ್ತಾ ಇದೆ. ಅದೇ ಸಕಲ ಪ್ರಮಾತ್ರಾದಿ ವಿಭಾಗ ಪ್ರಪಂಚವನ್ನ ತೋರ್ಕೊಂತಾ ಇರೋದು. ಅಲ್ಲಿಗೆ ನಮ್ಮ ಎಚ್ಚರದ ಅರಿವಿಗೆಲ್ಲ ಅರಿವು. ಹಾಗೆ ನಾವೇನು ಅನ್ಕೊಂಡಿದ್ದೀವಿ, ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದ್ಬಿಟ್ರೆ ನನಗೆ ಜ್ಞಾನ ಆಗುತ್ತೆ ಅಂತ. ರಾಂಗ್ ನೋಷನ್. ಅವು ಇಲ್ಲದೆ ಇದ್ರೂ ನನಗೆ ಜ್ಞಾನ ಆಗುತ್ತೆ ನಿದ್ದೆಯಲ್ಲಿ. ಹಾಗೆ ಕನಸಿನಲ್ಲೂ ಅಷ್ಟೇ ಅದ ಇರುತ್ತೆ, ಒಪ್ಕೊತೀನಿ. ಆದರೆ ಕನಸಿನ ಅನುಭವ ನಿದ್ದೆ ಅನುಭವವನ್ನು ಯಾತ್ರಿಂದ ನೋಡ್ತೀರಾ ನೀವು? ಹೋಲ್ಸೇಲ್ ಆಗಿ ಯಾತ್ರಿಂದ ನೋಡ್ತೀರಿ ನೀವು? ನಿದ್ದೆ ಅಂತ ನೋಡ್ತೀರಾ? ಹೋಲ್ಸೇಲ್ ಆಗಿ ಯಾತ್ರಿಂದ ನೋಡ್ತೀರಾ? ಕನಸು ಅಂತ ನೋಡ್ತೀರಾ? ಅರಿವಿನಿಂದ. ಯಾವ ಅರಿವು? ಮೂರವಸ್ಥೆಗಳಲ್ಲೂ ಇರುವಂತ ಅರಿವು. ಅದೇ ಡೂಪ್ಲಿಕೇಟ್ ಅರಿವ, ಒರಿಜಿನಲ್ ಅರಿವ? ಒರಿಜಿನಲ್ ಅರಿವು. ಅದನ್ನ ಇನ್ನೇನು ಸಾಕ್ಷಿ ಅಂತ ಕರಿಬಹುದಾ? ಸಾಕ್ಷಿ, ನನ್ನ ನಿಜವಾದ ಸ್ವರೂಪ ಅಂತಾನು ಕರಿಬಹುದು. ಆದ್ರಿಂದ ನಾವು ಅಲ್ಲಿ ನಿಂತ್ರೇನೆ ಅವಸ್ಥೆ. ಮತ್ತೆ ಇನ್ನೊಂದು, ಆ ಸಾಕ್ಷಿ ಹೆಂಗ್ ಅರಿತಾನೆ ಗೊತ್ತಾ? ಹೋಲ್ಸೇಲ್ ಆಗಿ ಅರಿತಾನೆ. ಇವನ್ ತರ ರೀಟೇಲ್ ಅರಿಯಲ್ಲ. ಈ ಎಚ್ಚರದಲ್ಲಿರೋ ಅರಿವಿದೆಯಲ್ವಾ, ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಏನ್ ಬೇಕಾದ್ರೂ ಕರ್ಕೊಂಡ್ರೆ ಅವನು ಇಷ್ಟಿಷ್ಟೇ ಅರಿಬೇಕು. ಅವನಿಗೆ ಅವಸ್ಥೆ ನೋಡಕ್ ಬರೋದಿಲ್ಲ. ಹೆಂಗ್ ನೋಡಕ್ ಬರುತ್ತೆ ಅವನಿಗೆ? ಅವನದು ಸಂಕುಚಿತವಾದ ಮನಸ್ಸು, ನ್ಯಾರೋ ಮೈಂಡು, ಇಲಿ ಬ್ರೈನು. ಅವನು ಬ್ರೈನ್ ಹೇಳಕ್ ಸಾಧ್ಯ ಇದೆಯಾ? ಅವನು ಹೋಲ್ಸೇಲ್ ಆಗಿ ಅವಸ್ಥೆನೆ ಎಚ್ಚರ ಕನಸ ನಿದ್ದೆ ಅವನ ಹೆಸರು ಕೊಡಲ್ಲ, ನಾವು ಕೊಟ್ಕೊಂಡಿರೋದಕ್ಕಷ್ಟೇ. ಆ ಥರ ಇನ್ನು ಸ್ಪಷ್ಟಗೊಳಿಸ್ಬೇಕಾದ್ರೆ ಎಚ್ಚರ ಒಂದನ್ನೇ ಲಕ್ಷ್ಯವಾಗಿ ಇಟ್ಕೊಳ್ಳದೆ ಕನಸನ್ನ ವಿಚಾರಕ್ಕೆ ತಗೋಬೇಕು. ಅದೇ ಅವ್ರು ಬೇರೆಯವರೆಲ್ಲ ತಪ್ಪು ಮಾಡಿದ್ದು. ಎಚ್ಚರ ಕನಸುಗಳೆರಡು ಒಂದಾಗುತ್ತಲೊಂದು ನಮಗೆ ವಿಷಯವಾಗಿ ತೋರಿ ಹಾರಿ ಹೋದಂತೆ. ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದ್ಸರಿ ಹೇಳ್ತೇನೆ. ಎಚ್ಚರ ಕನಸುಗಳೆರಡು ಒಂದಾಗುತ್ತಲೊಂದು ನಮಗೆ ಆಬ್ಜೆಕ್ಟ್ ವಿಷಯವಾಗಿ ತೋರಿ ಹಾರ್ತಾ ಇರುತ್ತೆ. ಎಚ್ಚರ ಇದ್ರೆ ಕನಸಿರಲ್ಲ, ಕನಸಿದ್ರೆ ಎಚ್ಚರ ಇರಲ್ಲ. ಮತ್ತದನ್ನು ಭಾವನೆ ಮಾಡ್ಕೋಬೇಕಂತೆ. ಇದು ಬೆಳಿಗ್ಗೆ ಎದ್ದಾಗ ಸಾಧನೆ ಮಾಡ್ಬೇಕಿದು, ದೊಡ್ಡ ಸಾಧನೆ. ಇದು ತತ್ವ ವಿಚಾರಕ್ಕೆ ಪರಮೋಪಕಾರಿಯಾದ ಉಪಾಸನೆಯಾಗುತ್ತೆ. ಉಪಾಸನೆ ಅಂದ್ರೆ ಕರ್ತೃತಂತ್ರ, ಆದ್ರೆ ಇಲ್ಲಿ ಕರ್ತೃತಂತ್ರ ಅಲ್ಲ, ವಸ್ತುತಂತ್ರ. ಪರಮಾರ್ಥ ಚಿಂತಾಮಣಿ ಪೂರ್ತಿ ವಸ್ತುತಂತ್ರ. ಇಲ್ಲಿ ಕರ್ತೃತಂತ್ರದ ವಿಚಾರನೇ ಹೇಳಿಲ್ಲ. ಆದ್ರಿಂದ ವಸ್ತುತಂತ್ರ ಸಾಧನೆ ಏಕೆಂದ್ರೆ ಎಚ್ಚರದಲ್ಲಿ ಮಾತ್ರವೇ ಅಲ್ಲದೆ ಕನಸಿನಲ್ಲಿಯೂ ಪ್ರಮಾತ್ರಾದಿ ಸಕಲ ವಿಭಾಗಗಳು ಕಂಡು ಬರುವೆಂತಲೂ ಅವೆರಡನ್ನೂ ನಾವು ಸಮಾನವಾಗಿಯೇ ನೋಡ್ತಾ ಇರುವ ಸಾಕ್ಷಿ ಚೈತನ್ಯವಾಗಿರ್ತೀವಿ. ನೋಡ್ರಿ, ಎಚ್ಚರದಲ್ಲಿ ಹೇಗೆ ನೋಡ್ತೀವೋ ಪ್ರಮಾತೃ ಪ್ರಮಾಣ, ಪ್ರಮೇಯ ಅಥವಾ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಎಲ್ಲವೂ ಕೂಡ ಹೀಗೆ ನೋಡ್ತಾ ಇರ್ತೀವಿ. ಟೈಮ್ ಆಯಿತು ಪಾಪ, ಇಲ್ಲಿ ನಿಲ್ಲಿಸ್ತೀನಿ. ಅಲ್ಲಿ ಇವತ್ತು ಒಂದು 2-3 ಟಾಪಿಕ್ಗಳು ಮುಗಿಸ್ದಂಗಾಯಿತು. ಇನ್ನು ನಾನು 32 ಮುಗಿಸ್ದೆ. ಅರಿವಿನ ತಿರುಳು ನಾಳೆ 33 ಮುಗಿಸೋಣ. ಹೀಗೆ ಸ್ವಲ್ಪ ಚಿಂತನೆ ಮಾಡೋಣ. ದಯವಿಟ್ಟು ಇವಾಗ ಓದಿ. 32, 33, 34, 37ರವರೆಗೂ ಓದಿದ್ರೆ ತುಂಬ ಒಳ್ಳೆಯದು. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಮತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಪಾಪ.